ನಾನು ನಿಮ್ಮ ಜೊತೆಲಿ ಇರೋದು ಬಹಳ ಸಂತೋಷವಾಗಿದ್ದೇನೆ. ಬಹಳ ಒಳ್ಳೆಯದು ನಿಮ್ಮ ಜೊತೆ ಇರೋದು. And it's a privilege to have Pastor Basha with us to translate for me. ಬಹಳ ಸೌಭಾಗ್ಯ ಪಾಸ್ಟರ್ ಭಾಷಾ ಅವರು ನಮಗೆ ತರ್ಜುಮೆ ಮಾಡೋದು. Pastor Noor Basha is a very old and good friend of mine. ಪಾಸ್ಟರ್ ಭಾಷಾ ನನಗೆ ಬಹಳ ಹಳೆ ಪರಿಚಯವರು, ಹಳೆ ಸ್ನೇಹಿತರು ನನಗೆ. And I thank Pastor Basha for this opportunity given to me. ಪಾಸ್ಟರ್ ಭಾಷಾ ಅವರಿಗೆ ನಾನು ವಂದಿಸ್ತೇನೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. God is wonderful, God is great. ದೇವರು ಅದ್ಭುತ ಸ್ವರೂಪನು ಮತ್ತು ಉನ್ನತವಾದ ದೇವರು. I have never thought of a time that I would be able to minister like this to each one of you. ಮತ್ತು ನಾನು ಯಾವತ್ತೂ ಕೂಡ ಊಹೆ ಮಾಡಿದ್ದಿಲ್ಲ ಈ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಸೇವೆ ಮಾಡ್ತೀನಿ ಅಂತ. Whatever I am doing now, it's only by the grace of God. ಇವತ್ತು ನಾನು ಏನು ಮಾಡ್ತಾ ಇದ್ದೀನೋ ಮತ್ತು ಏನಾಗಿದ್ದೀನೋ ಅದು ದೇವರ ಕೃಪೆ ಮಾತ್ರ. Okay, so I thank God for each one of you. ಮತ್ತು ನಾನು ಪ್ರತಿಯೊಬ್ಬರಿಗೆ ನಾನು ದೇವರಿಗೆ ವಂದಿಸ್ತೇನೆ. I'm very happy to be a part of this meeting. ಮತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಮೀಟಿಂಗ್ ಅಲ್ಲಿ ನಾನೊಂದು ಭಾಗಿಯಾಗಿರೋದು. So all of you are being trained each day through this online platform. ಮತ್ತು ತುಂಬ ಜನ ಈ ಒಂದು ಆನ್ಲೈನ್ ಟ್ರೈನಿಂಗ್ ಮೂಲಕ ತರಬೇತಿಯನ್ನು ಹೊಂದುತ್ತಾ ಇದ್ದೀರಿ. Because God has got a purpose in each one of our lives. ಮತ್ತು ಯಾಕಂದ್ರೆ ದೇವರು ಪ್ರತಿಯೊಬ್ಬರ ಜೀವಿತಗಳಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. So I may not know most of you. ನಾನು ಅನೇಕರಿಗೆ ಗೊತ್ತಿಲ್ಲದೇ ಇರಬಹುದು. But I believe that God will talk to us regarding finances in these two sessions. ಮತ್ತು ಈ ಎರಡು ಸೆಷನ್ ಅಲ್ಲಿ ದೇವರು ನಿಮ್ಮೊಂದಿಗೆ ಹಣದ ಕುರಿತು ಮಾತನಾಡಕ್ಕಿದ್ದಾನೆ. More than anything, let's trust God. ಮತ್ತು ಎಲ್ಲದಕ್ಕಿಂತ ಹೆಚ್ಚು ದೇವರ ಮೇಲೆ ಭರವಸೆ ಇಡೋಣ. Okay, so what was the topic that was taught yesterday? ಮತ್ತು ನಿನ್ನೆ ನಮಗೆ ಯಾವ ಒಂದು ಅಂಶದ ಮೇಲೆ ನಾವು ಕಲ್ತಿದ್ದೇವೆ? Was it about faith? ಮತ್ತು ಅದು ನಂಬಿಕೆಯ ಕುರಿತು. Okay, I heard that Pastor Ganesh preached. In fact, I saw a short clipping of the teaching. ಮತ್ತು ನಾನು ಪಾಸ್ಟರ್ ಗಣೇಶ್ ಅವರು ನಿನ್ನೆ ವಾಕ್ಯವನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಲ್ಪ ಶಾರ್ಟ್ ವಿಡಿಯೋಸ್ ಕೂಡ ನೋಡಿದ್ದೇನೆ. Okay, so we've learned that God is interested in our money. ಮತ್ತು ನಾವು ಕಲ್ತಿದ್ದೇವೆ ನಮ್ಮ ಒಂದು ಹಣದ ಮೇಲೆ ದೇವರಿಗೆ ಬಹಳ ಇದೆ ಇಂಟ್ರೆಸ್ಟ್ ಇದೆ. Is it so? ಅದು ನಿಜನಾ? So whenever we speak about money, especially in a church setting, ಮತ್ತು ಯಾವಾಗ ನಾವು ಹಣದ ಕುರಿತು ಮಾತನಾಡುತ್ತೇವೋ ಅದು ಪ್ರಾಮುಖ್ಯವಾಗಿ ಆ ಒಂದು ಸಭೆಯಲ್ಲಿ ನಾವು ನೋಡುವಾಗ it's usually about tithes and offerings. ಅದು ಮತ್ತು ದಶಮ ಭಾಗದ ಬಗ್ಗೆ ಮತ್ತು ಕಾಣಿಕೆಯ ಬಗ್ಗೆ ನಾವು ನೋಡ್ತೇವೆ. See, I have gone to certain churches where there's a special separate sermon just before the offerings. ಮತ್ತು ನಾನು ಕೆಲವು ಸಭೆಗಳಲ್ಲಿ ಹೋಗಿದ್ದೇನೆ. ಹಣದ ಕುರಿತು ವಿಶೇಷವಾದ ಒಂದು 5 ನಿಮಿಷದ ಒಂದು ಪ್ರಸಂಗ ಇರ್ತದೆ, ಚಿಕ್ಕದ ಪ್ರಸಂಗ ಇರ್ತದೆ. So that is usually more about giving. ಮತ್ತು ಅದು ಹೆಚ್ಚು ಕೊಡುವುದ ಬಗ್ಗೆ ಇರ್ತದೆ. So some people are very inspired by that message. ಮತ್ತು ಕೆಲವರು ಆ ಒಂದು ಸಂದೇಶದಿಂದ ಬಹಳ ಉತ್ತೇಜನ ಹೊಂದುತ್ತಾರೆ. Some people are not. ಕೆಲವರು ಇಲ್ಲ. They hold that purse is very tight. ಕೆಲವರು ಅವರ ಪರ್ಸ್ ಅನ್ನು ಬಹಳ ಟೈಟ್ ಆಗಿ ಇಟ್ಟುಕೊಳ್ತಾರೆ. There's a problem with the connection. Yeah. Now can you hear me, Pastor? Now you're back. Yeah, I'm back. So what we hear about money in churches usually is more to do with giving, about tithes and about offerings. ಮತ್ತು ನಾವು ಹಣದ ಕುರಿತು ಸಭೆಯಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಹೆಚ್ಚಾಗಿ ದಶಮ ಭಾಗದ ಬಗ್ಗೆ, ಕಾಣಿಕೆ ಬಗ್ಗೆ ನಾವು ನೋಡ್ತೇವೆ.
So I have learned from the Bible that the Bible talks about money, not just about tithes and offerings, but more than that. ಮತ್ತು ಹಣದ ಕುರಿತು ಬೈಬಲ್ ಮಾತನಾಡುತ್ತದೆ. ಕೇವಲ ಅದು ದಶಮ ಭಾಗದ ಬಗ್ಗೆ, ಕಾಣಿಕೆ ಬಗ್ಗೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತದೆ. While some churches talks about tithes and offerings only, ಮತ್ತು ಯಾಕೆ ಕೆಲವು ಸಭೆಗಳು ದಶಮ ಭಾಗ ಮತ್ತೆ ಕಾಣಿಕೆ ಬಗ್ಗೆ ಮಾತಾಡ್ತಾರೆ ಅಂದ್ರೆ, some other churches don't talk about money at all. ಮತ್ತು ಕೆಲವು ಸಭೆಗಳು ಹಣದ ಕುರಿತು ಮಾತನಾಡುವುದಿಲ್ಲ. Sometimes it's because they hesitate. The pastors hesitate to talk about money. ಕೆಲವು ಸಭೆಗಳಲ್ಲಿ ಪಾಸ್ಟರ್ ಅವರಿಗೆ ಅದು ಮಾತನಾಡಕ್ಕೆ ಸ್ವಲ್ಪ ಅವರಿಗೆ ಇದಾಗ್ತದೆ, ಮಾತಾಡಕ್ಕಾಗಲ್ಲ. It's not a very comfortable topic to some people. ಆ ಹಣದ ಕುರಿತು ಮಾತನಾಡುವಾಗ ಕೆಲವರಿಗೆ ಅದು ಬಹಳ ಉತ್ತೇಜನ ತರುವಂತದ್ದು ಅಲ್ಲದು. Because this topic is sometimes the most misunderstood topic. ಯಾಕಂದ್ರೆ ಈ ಒಂದು ಅಂಶ ಅನೇಕ ಸಾರಿ ಅದು ತಪ್ಪಾಗಿ ಆಲೋಚನೆ ಕೊಡುವಂತ ಒಂದು ಟಾಪಿಕ್ ಆಗಿದೆ. Because sometimes before the topic is preached itself, there is a lot of misunderstanding in people's minds. ಮತ್ತು ಯಾಕಂದ್ರೆ ಈ ಸಂದೇಶ, ಈ ಟಾಪಿಕ್ ಮಾತಾಡೋಕ್ಕಿಂತ ಮುಂಚೆನೆ ತಪ್ಪಾದಂತ ಆಲೋಚನೆಗಳು ಕೆಲವರಲ್ಲಿದೆ. So certain people might think, why they are talking about money? ಕೆಲವರು ಅನ್ಕೊಳ್ತಾರೆ, ಯಾಕೆ ಹಣದ ಕುರಿತು ಇವರು ಮಾತಾಡ್ತಾರೆ? Is it because their salaries come from money? That's why. ಇವರ ಒಂದು ಆದಾಯ ಇದರಿಂದ ಬರ್ತತ, ಸ್ಯಾಲರಿಯಿಂದ ಬರ್ತತ. So people have lots of thoughts. ಜನರಿಗೆ ಅನೇಕ ಆಲೋಚನೆಗಳಿದಾವೆ. So therefore nobody talks about money usually. ಅದಕ್ಕೆ ತುಂಬಾ ಜನ ಹಣದ ಕುರಿತು ಮಾತಾಡುವುದಿಲ್ಲ. So what does the Bible talk about money? ಸತ್ಯವೇದ ಹಣದ ಕುರಿತು ಏನ್ ಮಾತನಾಡ್ತದೆ? Is it about tithes and offerings? Yes, the Bible talks about tithes and offerings. ಅದು ಕೇವಲ ಹಣ ಮತ್ತು ಕಾಣಿಕೆ ಮತ್ತು ದಶಮ ಭಾಗದ ಬಗ್ಗೆನಾ? ಹೌದು, ಅದರ ಕುರಿತು ಮಾತನಾಡುತ್ತದೆ. We should understand the whole perspective of the Bible regarding money. ಮತ್ತು ಸತ್ಯವೇದದಲ್ಲಿ ಮತ್ತು ಹಣದ ಕುರಿತು ಇರುವಂತ ಒಂದು ಯೋಜನೆ ಅಥವಾ ದೃಷ್ಟಿ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. The Bible also talks about working. ಮತ್ತು ಸತ್ಯವೇದ ಮಾತನಾಡುತ್ತದೆ ಕೆಲಸದ ಕುರಿತು. The Bible talks about saving. ಸತ್ಯವೇದ ಹಣ ಜಮಾ ಮಾಡೋದ್ರ ಬಗ್ಗೆ ಮಾತನಾಡುತ್ತದೆ. The Bible talks about giving. ಸತ್ಯವೇದ ನಮಗೆ ಕೊಡುವುದ್ರ ಬಗ್ಗೆ ಮಾತನಾಡುತ್ತದೆ. The Bible talks about investing. ಮತ್ತು ಸತ್ಯವೇದ ನಮಗೆ ಅಲ್ಲಿ ಇನ್ವೆಸ್ಟ್ ಮಾಡೋ, ಬಂಡವಾಳ ಹಾಕೋದ್ರ ಬಗ್ಗೆ ಮಾತನಾಡುತ್ತದೆ. The Bible talks about debt. ಮತ್ತು ಸಾಲದ ಬಗ್ಗೆ ಬೈಬಲ್ ಮಾತನಾಡುತ್ತದೆ. So we have misunderstandings because we don't understand the whole perspective of the Bible. ನಮಗೆ ತಪ್ಪಾದಂತ ಆಲೋಚನೆಗಳಿದಾವೆ ಹಣದ ಕುರಿತು, ಯಾಕಂದ್ರೆ ಸತ್ಯವೇದದಲ್ಲಿ ಇರುವಂತ ಆ ಒಂದು ದೃಷ್ಟಿಕೋನ ನಾವು ಅರ್ಥ ಮಾಡಿಕೊಂಡಿಲ್ಲ. So my aim today is to teach you and to help you with regard to finances today. ನನ್ನ ಒಂದು ಗುರಿ ಏನಂದ್ರೆ ಆ ಹಣದ ಕುರಿತು ನಾನು ನಿಮಗೆ ಕಲಿಸಿ ಮತ್ತು ಸರಿಯಾದ ಒಂದು ಯೋಜನೆ ನಿಮಗೆ ಬರಬೇಕಂತ. I may not have all the answers. ನನ್ನ ಹತ್ರ ಎಲ್ಲ ಒಂದು ಉತ್ತರಗಳು ಇಲ್ಲ. But we serve a God who has all the answers. ನಾವು ಎಂತ ದೇವರನ್ನು ಸೇವೆ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಉತ್ತರಗಳನ್ನು ಕೊಡುವ ದೇವರನ್ನು ಸೇವಿಸ್ತಾ ಇದ್ದೇವೆ. So is money important? ಹಣ ಪ್ರಾಮುಖ್ಯನಾ? Okay, so I don't know how we communicate. Do we raise hands or do we unmute? I don't know. But you can think about this. Is money important? ಸತ್ಯವೇದ ನಮಗೆ ಹಣ ಪ್ರಾಮುಖ್ಯ ಅಂದ್ರೆ ನೀವೇನಾದ್ರೂ ಆಕ್ಷನ್ ಮಾಡ್ಬೋದು, ತಮ್ಮ ತೋರಿಸ್ಬೋದು. ಯಾ, ಓಕೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಯಾ, ವೆರಿ ಗುಡ್. ಐ ಸಿ ಫ್ಯೂ ಪೀಪಲ್ ಇನ್ ದ ಚಾಟ್. ಸೊ ಇಸ್ ಮ್ಯಾನೇಜಿಂಗ್ ಮನಿ ಇಂಪಾರ್ಟೆಂಟ್? ಹಣವನ್ನು ಅದನ್ನು ಸರಿಯಾಗಿ ನೋಡಿಕೊಳ್ಳೋದು ಅದು ಪ್ರಾಮುಖ್ಯನಾ? ಓಕೆ, ಲೆಟ್ ಮೀ ಸಿ ಇಫ್ ಐ ಕ್ಯಾನ್ ಜಸ್ಟ್ ಶೇರ್ ಮೈ ಸ್ಕ್ರೀನ್. ಗಿವ್ ಮಿ ಎ ಮೂಮೆಂಟ್ ಪ್ಲೀಸ್. ನಾನು ನಿಮಗೆ ಸ್ಕ್ರೀನ್ ಶೇರ್ ಅನ್ನು ಮಾಡ್ತೇನೆ, ಸ್ವಲ್ಪ ಒಂದು ಸಮಯ ಕೊಡ್ರಿ. Okay. Yeah, it's coming. Is it there on the screen? Yeah. Okay. So is managing money important? ಹೌದು, ಹಣವನ್ನು ನಾವು ಅದನ್ನು ನೋಡಿಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು.
So like we see around us that there are many people who grow and many people fall. ನಾವು ನೋಡ್ತೇವೆ ಅನೇಕರು ಬೆಳೆದಿದ್ದಾರೆ, ಇನ್ನು ಕೆಲವರು ಬಿದ್ದಿದ್ದಾರೆ. People grow and people fall. So it may be many different reasons. ಮತ್ತು ಜನರು ಬೆಳೆದಿದ್ದಾರೆ, ಬಿದ್ದಿದ್ದಾರೆ. It may be in Christianity or it may be outside. ಮತ್ತು ಅದು ಕ್ರೈಸ್ತತ್ವದಲ್ಲಿ ಮತ್ತು ಕ್ರೈಸ್ತದ ಹೊರಗಡೆ ಕೂಡ. So if you see, most people they fall in these three areas. ಮತ್ತು ನಾವು ನೋಡುವುದಾದರೆ ಅನೇಕರು ಈ ಒಂದು ಭಾಗದಲ್ಲೇ ಬಿದ್ದಿದ್ದಾರೆ. So it could be position. ಅದು ಒಂದು ಸ್ಥಾನ ಇರಬಹುದು. It could be the opposite sex. ಅದು ಒಂದು ಮುಂದೆ ಇರುವಂತ ಆ ಒಂದು ಲೈಂಗಿಕ ವಿಷಯದಲ್ಲಿ ಇರಬಹುದು. Or it could be in the matter of money. ಅದು ಹಣದ ವಿಷಯದಲ್ಲಿ ಇರಬಹುದು. So is managing money important? ಮತ್ತು ಹಣ ಅದನ್ನು ಸಂಗ್ರಹಿಸಿಕೊಳ್ಳೋದು, ಅದು ನೋಡಿಕೊಳ್ಳೋದು ಅದು ಪ್ರಾಮುಖ್ಯನಾ? So we are all here because we are war horses for God's kingdom, right? ನಾವೆಲ್ಲರೂ ಇಲ್ಲಿದ್ದೇವೆ, ದೇವರ ರಾಜ್ಯಕ್ಕಾಗಿ ನಾವು ಯುದ್ಧದ ಕುದುರೆಗಳಾಗಿದ್ದೇವೆ. So is there a relationship between God and money? Sorry. Check. Yeah. Check. ಹಣ ಮತ್ತು ದೇವರ ಜೊತೆ ಯಾವುದಾದ್ರೂ ಸಂಬಂಧ ಇದೆನಾ? Is there a relationship between God and money? ಮತ್ತು ಇಲ್ಲಿ ಹಣ ಮತ್ತು ದೇವರ ಜೊತೆ ಯಾವುದಾದ್ರೂ ಸಂಬಂಧ ಇದೆನಾ? Maybe somebody can unmute and answer whatever you feel like. ನೀವು ಯಾರಾದರೂ ಒಬ್ಬರು ಮೈಕ್ ಅನ್ನು ಆನ್ ಮಾಡಿ ನೀವು ಉತ್ತರ ಹೇಳ್ಬೋದು. ನಿಮ್ಮ ಸ್ವರ ನಾವು ಕೇಳಬೇಕು. What do you feel? Is there a relationship between God and money? ಮತ್ತು ಇಲ್ಲಿ ಹಣ ಮತ್ತು ದೇವರೊಂದಿಗೆ ಏನಾದರೂ ಸಂಬಂಧ ಇದೆನಾ? ಯಾರಾದರೂ ಉತ್ತರ ಹೇಳ್ತೀರಾ? I think no, because God never liked money. He always liked sinner people, poor people. So I think no connection between both of them. Okay, sister. May I know your name, sister? My name is Monica. Thank you, sister, for participating. Thank you, brother. Okay. So another question. So maybe there's no money. There's no relationship between God and money, is what sister is saying. So is there a relationship between you and money? ಮತ್ತು ಸಿಸ್ಟರ್ ಹೇಳಿದ ಸಿಸ್ಟರ್ Yeah, it's common. We need money to live, so we have connection with money, as well as we have connection with God also. Okay. Thank you for participating. Anybody else? Is there a relationship between you and money? ಮತ್ತು ಇಲ್ಲಿ ಯಾರನ್ನ ಹೇಳ್ತೀರಾ, ನಿಮ್ಮ ಜೊತೆ ಮತ್ತೆ ಹಣದ ಜೊತೆ ಏನಾದರೂ ಸಂಬಂಧ ಇದೆನಾ? ಬೇರೆಯವ್ರು ಹೇಳ್ತೀರಾ ಏನಾದರೂ ಸಂಪರ್ಕ ಇದೆನಾ, ಆ ಸಂಬಂಧ ಇದೆನಾ, ನಿಮಗೆ ಮತ್ತು ಹಣದ ಜೊತೆ ಸಂಬಂಧ ಇದೆನಾ? ಎಸ್ ಇದಂತ ಹೇಳ್ತಾ ಇದ್ದಾರೆ ಪಿಂಟು ಪೌಲ್. ಓಕೆ, ಥ್ಯಾಂಕ್ ಯು. ನೋಡ somebody says yes in the chat. Okay, ಇನ್ನೊಬ್ಬರು ಹೇಳ್ತಾ ಇದ್ದಾರೆ ನೋ. ಬಿಕಾಸ್ ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಬಟ್ ದೇವ್ರು ಯಾವಾಗ್ಲೂ ಇರ್ತಾರೆ ನನ್ನ ಸಂಗಡ. Okay, what's your name, brother? Arsha, thank you for participating. Thank you. So, okay, another question. Is there a relationship between ministry and money? ಮತ್ತು ಇಲ್ಲಿ ಹಣ ಮತ್ತೆ ಸೇವೆಯ ಜೊತೆ ಏನಾದರೂ ಸಂಬಂಧ ಇದೆನಾ? Is there a relationship between ministry and money? ಹಣ ಸಂಬಂಧ ಇದೆ. ಪಿಂಟು ಪೌಲ್ ಹೇಳ್ತಾ ಇದ್ದಾರೆ ಇದೆ, ಎಸ್ ಅಂತ ಹೇಳ್ತಾ ಇದ್ದಾರೆ. I thought God runs our ministry. Why you need money? ನಾನು ಅನ್ಕೊಂಡೆ ದೇವರು ನಮ್ಮ ಸೇವೆಯನ್ನು ನಡೆಸ್ತಾನೆ, ಯಾಕೆ ನಮ್ಗೆ ಹಣ? Because we living in her. No, that's We need God for the ministry, or we need money for the ministry? What do we need? We need God. ಸಭೆಗೆ ಹೋಗ್ಬೇಕಪ್ಪ ಅಂದ್ರೂ ಹಣ ಬೇಕಾಗುತ್ತೆ. Okay. So there is a relationship between ministry and money?
ಆ ಒಂದು ಹಣದ ಜೊತೆ ಮತ್ತು ಸೇವೆಯ ಜೊತೆ ಏನಾದರೂ ಸಂಬಂಧ ಇದೆನಾ? ಎಸ್ ಇದೆ. Okay. Okay, so is money good or is money bad? ಹಣ ಅದು ಒಳ್ಳೇದಾ ಕೆಟ್ಟದಾ? ಹಣ ಒಳ್ಳೇದು, ಡಿಪೆಂಡ್ ಆಫ್ ನಮ್ಮ ಮೇಲೆ ಯಾವ ತರ ಯೂಸ್ ಮಾಡಿ. Okay, brother, what's your name, brother? ಪಿಂಟು. Up into you answered. Yeah. Okay. Anybody else? Is money good or is money bad? Simple question. ಹಣ ಒಳ್ಳೇದಾ ನಾವು ಕೆಟ್ಟದಾ? ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ. Use ಮಾಡೋದ್ರಲ್ಲಿ ಡಿಪೆಂಡ್ ಆಗುತ್ತೆ. ಓಕೆ, ಅಂದ್ರೆ ವಾಟ್ ಯು ಮೀನ್? ಅಂದ್ರೆ ನಾವು ಒಳ್ಳೇದಕ್ಕೆ ಉಪಯೋಗ ಮಾಡಿದ್ರೆ ಒಳ್ಳೇದಕ್ಕೆ ಉಪಯೋಗ ಆಗುತ್ತಣ್ಣ. ಇಲ್ಲ ಅಂದ್ರೆ ಬೇರೆದಕ್ಕೂ ಅನ್ವಾಂಟೆಡ್ ಯೂಸ್ ಮಾಡಿದ್ರೆ ಅದು ಬ್ಯಾಡ್ ಆಗುತ್ತಣ್ಣ. Okay, so brother, I have a question for you. Okay, do you need money? ನಿನಗೆ ಹಣ ಬೇಕಾ? ಬೇಕಣ್ಣ. ಬೇಕಾ? So question for everybody, do you need money? ಎಲ್ಲರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ, Yes. ಹಣ ನಿಮಗೆ ಬೇಕಾ? ಎಸ್. ಬೇಕು, ಆದ್ರೆ ಅಗತ್ಯಕ್ಕೆ ತಕ್ಕಷ್ಟಿದ್ರೆ ಸಾಕು. ಎಷ್ಟು ಅಗತ್ಯ ಇದೆ ಅಷ್ಟು ಬೇಕು. ಸಾಕು. Yes, ಬೇಕು. Okay, so now we all need money, we are saying. Okay, so is money good or bad? ಆ ಹಣ ನಮಗೆಲ್ಲರಿಗೆ ಬೇಕಂತ ನಾವು ಹೇಳ್ತಾ ಇದೀವಿ. ಹಣ ಕೆಟ್ಟದಾ ಒಳ್ಳೇದಾ? ಒಳ್ಳೇದು. ಒಳ್ಳೇದು. ಹಣ ಒಳ್ಳೇದಾ? Okay, then what is black money? ಮತ್ತು ಅದು ಕಪ್ಪು ಹಣ ಏನದು? ಬ್ಲ್ಯಾಕ್ ಮನಿ ಅಂದ್ರೆ ಏನು? Currency note painted black color? ಹಣ ಅದು ಏನೋ ಕಪ್ಪು ಬಣ್ಣದಿಂದ ಅದು ಬಣ್ಣ ಹಾಕಿರ್ತಾರ? We're It's saying not legal money. It's not a legal money. okay. So it is called black money. Okay, black money is the amount of money that you don't account for, you don't show it as your income. Yes. ಮತ್ತು ಅದು ಬ್ಲ್ಯಾಕ್ ಮನಿ ಅಂದರೆ ನೀವು ಸರ್ಕಾರಕ್ಕೆ ಅದು ಅಕೌಂಟ್ ತೋರಿಸದೇ ಇರುವುದು, ನಿಮ್ಮ ಹತ್ರನೇ ನೀವು ಇಟ್ಕೊಳ್ಳೋದು, ಅದು ಬ್ಲ್ಯಾಕ್ ಮನಿ. Okay, so why is there black money in existence? Why do we find black money around us? ಯಾಕೆ ಒಂದು ಬ್ಲ್ಯಾಕ್ ಮನಿ ನಮಗೆ ನಾವು ನೋಡ್ತೇವೆ? Because they want more money. ಇಲ್ಲಿಗಲ್ ರೀತಿಯಲ್ಲಿ ಅವರು ಕಲೆಕ್ಟ್ ಮಾಡಿ ಇಟ್ಕೊಂತಾರೆ. ಅದಕ್ಕೆ ಅವರು ಅಂದ್ರೆ ನ್ಯಾಯವಾಗಿ ಗಳಿಸಿರಲ್ಲ ಅದನ್ನ. ಸೊ ಅದು ಬ್ಲ್ಯಾಕ್ ಮನಿ ಆಗುತ್ತೆ. Okay, so the amount of money that you do not disclose as your income, Yes. you don't pay tax on it. Yes. What is the biblical perspective of that? What did Jesus say? Jesus said, pay to Caesar what belongs to Caesar. ಮತ್ತು ಸತ್ಯವೇದ ನಮ್ಗೆ ಏನು ಹೇಳ್ತತೆ, ಯಾರಿಗೆ ನಾವು ಕೊಡಬೇಕೋ ಅದು ಅವರಿಗೆ ಕೊಡಬೇಕಾಗ್ತದೆ. But certain times, due to our own negligence, we are caught not paying tax, and sometimes we pay to Caesar what does not belong to Caesar also. ಮತ್ತು ನಾವು ಯಾರಿಗೆ ಕೊಡಬೇಕೋ ಅದು ಕೊಡದೇ ಇರುವ ಕಾರಣ ಯಾಕೆಂದರೆ ನಾವು ಅದನ್ನು ಸರಿಯಾಗಿ ವ್ಯವಹಾರ ನಾವು ಮಾಡಿರಲ್ಲ. So for example, we are unaware of certain rules and regulations. ಮತ್ತು ಕೆಲವು ಸಂಗತಿಗಳು ಕೆಲವು ಸ್ಥಳಗಳಲ್ಲಿ ನಾವು ಎಚ್ಚರಿಕೆ ಇರುವುದಿಲ್ಲ. So because of our unaware, because we don't know, we end up paying some penalties extra. ಮತ್ತು ನಮಗೆ ಆ ಒಂದು ಜ್ಞಾನ ಇಲ್ಲದೆ ಇರುವ ಅಥವಾ ಎಚ್ಚರಿಕೆ ಇಲ್ಲದೆ ಇರುವ ಕಾರಣ ನಾವು ಪೆನಾಲ್ಟಿಗಳನ್ನು ಕಟ್ಬಿಡ್ತೇವೆ. So we as Christians should be wise and we should be excellent in money matters. ನಾವು ಕ್ರೈಸ್ತವರಾಗಿ ಆ ಹಣದ ಕುರಿತು ತಿಳಿದಿರಬೇಕು, ಹಣದಲ್ಲಿ ನಾವು ನಿಪುಣರಾಗಿರಬೇಕು. Our dealing with money shows our relationship with God. ನಮ್ಮ ಒಂದು ಹಣದ ಜೊತೆ ಇರುವಂತ ವ್ಯವಹಾರ ಅದು ದೇವರೊಂದಿಗೆ ನಮ್ಮ ಸಂಬಂಧವನ್ನು ತೋರಿಸ್ತದೆ. So back to my same question, is money good or bad? ಮತ್ತು ನಾನು ಈಗ ನಿಮ್ಮ ಹತ್ತಿರ ಬರ್ತೇನೆ, ಹಣ ಒಳ್ಳೇದಾ ಕೆಟ್ಟದಾ? Okay. Okay, there is something you would have heard. So all of you are believers, you all read the Bible. ನೀವೆಲ್ಲರೂ ಸತ್ಯವೇದವನ್ನು ಓದುವವರು, ವಿಶ್ವಾಸಿಗಳು. So money is the root of all evil. ಹಣ ಮತ್ತು ಎಲ್ಲ ಕೇಡುಗಳಿಗೆ ಮೂಲ. Anybody saying an amen? You can unmute and say amen if you want, no problem. Amen. Okay, so money is the root of all evil. ಹಣ ಎಲ್ಲ ಕೆಟ್ಟದಕ್ಕೆ ಮೂಲ. Have you heard that in the Bible?
Have you read that in the Bible? ನೀವು ಬೈಬಲಲ್ಲಿ ಅದನ್ನು ಓದಿದ್ರಾ? Okay, the first scripture for today, 1 Timothy 6:10. Anybody has got this verse with you? ಎಸ್ ಅಣ್ಣ. 2 ತಿಮೋತಿ ಹಣದತ್ತೆಯು 6ನೇ ಅಧ್ಯಾಯ. ಒಂದು ನಿಮಿಷ ಎಲ್ಲರೂ ಬೈಬಲ್ ತೆಗಿಯೋಣ. 1 ತಿಮೋತಿ 6ನೇ ಅಧ್ಯಾಯ 10ನೇ ವಚನ. Okay. ಈಗ ಓದು. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. Okay, thank you, brother. Thank you. So whenever we read the Bible, ನಾವು ಯಾವಾಗ ಬೈಬಲ್ ಓದ್ತೇವೋ we should read very carefully. ನಾವು ಬೈಬಲ್ ಓದುವಾಗ ಸ್ವಲ್ಪ ಜಾಗ್ರತೆಯಾಗಿ ಓದ್ಬೇಕ್ರಿ. What did I just say? ನಾನು ನಿಮಗೆ ಏನು ಹೇಳಿದ್ದೆ ಈಗಲೇ? Money is the root of all evil. ಹಣ ಎಲ್ಲ ಕೆಟ್ಟದಕ್ಕೆ ಮೂಲ. What did brother read just now? ಈಗ ಬ್ರದರ್ ಏನು ಓದ್ತಾ ಇದ್ದಾರೆ? ಹಣದ ವ್ಯಾಮೋಹವೇ. ನಿಮ್ಮ ಬೈಬಲ್ ಅಲ್ಲಿ ಏನಿದೆ? ಆಸೆ. ಹಣದ ಆಸೆ. My Bible says love for money is the root of all evil. ಇಲ್ಲಿ ಇನ್ನೊಂದು ಸತ್ಯವೇದದಲ್ಲಿ ಹೇಳ್ತದೆ, ಹಣದ ಪ್ರೀತಿಯ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. Okay. Well, is money the root of all evil? ಹಣ ಅದು ಎಲ್ಲ ಕೆಟ್ಟದಕ್ಕೆ ಮೂಲನಾ? Yes or no? ಹೌದಾ ಇಲ್ಲ? ಕೆಟ್ಟತನಕ್ಕೆ ಮೂಲನಾ? ಹೌದಾ ಇಲ್ಲ? No. Yes. No. ಕೆಲವರು ಎಸ್ ಅಂತಿದ್ದಾರೆ, ಕೆಲವರು ನೋ ಅಂತಿದ್ದಾರೆ. No. Anybody else, can you read the scripture? Same scripture. 1 Timothy 6:10. ಬೇರೆಯವರು ಇದೇ ವಾಕ್ಯವನ್ನು ಓದ್ರಿ. ನೋಡ್ರಿ, ಬ್ರದರ್ ಅವರು ಏನು ಹೇಳ್ತಾ ಇದ್ದಾರೆ, ಸತ್ಯವೇದದಲ್ಲಿ ಇದ್ದಿದ್ದನ್ನು ನಾವು ಜಾಗ್ರತೆಯಾಗಿ ಓದಬೇಕು. ಯಾರು ಪ್ರಸಂಗ ಮಾಡ್ತಾರಲ್ಲ ಇವಾಗ ಅದನ್ನು ನೀವು ಅದಕ್ಕೆ ಎಸ್ ನೋ ಅದು ವಾಕ್ಯದಲ್ಲಿ ಇದ್ದಿದ್ದು ಅವ್ರು ಹೇಳ್ತಾ ಇದ್ದಾರಾ ಇಲ್ಲ ಅದನ್ನು ಕೇಳ್ತಾ ಇದ್ದಾರೆ. ಮತ್ತೊಂದು ಸಾರಿ ಅದನ್ನು ಓದೋಣ. ಓಕೆ. ಹಣದ ಪ್ರೀತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಪ್ರೀತಿಯು. Anybody else? One more person. Same scripture. ಬೇರೆಯವರು ಓದ್ರಿ. Sisters, anybody? ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. Okay, so if I say money is the root of all evil, is it yes? Is it true or is it false? ನಾನು ಈ ರೀತಿಯಲ್ಲಿ ಹೇಳಿದ್ರೆ ಅದು ನಿಜನಾ? ಅದು ಸರಿನಾ? ಹಣ ಎಲ್ಲ ಕೆಟ್ಟತನಕ್ಕೆ ಮೂಲ, ಅದು ಸರಿನಾ ಅಥವಾ ತಪ್ಪಾ? ಸರಿ. I still can see some thumbs up and some thumbs down in the chat. No. Money is not evil. The love for money is evil. ಅರ್ಥ ಮಾಡಿಕೊಳ್ಳ್ರಿ, ಹಣ ಎಲ್ಲ ಕೆಟ್ಟದಕ್ಕೆ ಮೂಲ ಅಲ್ಲ. ಹಣದ ಪ್ರೀತಿ, ಆಸೆ, ಅದು ಕೆಟ್ಟತನಕ್ಕೆ ಮೂಲ. I'll repeat that once again. Money is not evil. ಹಣ ಕೆಟ್ಟದು ಅಲ್ಲ. Love for money. ಹಣದ ಪ್ರೀತಿ, ಹಣದ ಆಸೆ, ದುರಾಶೆ, ಅದು ಕೆಟ್ಟತನ. So what is my question? Is money good or bad? ನನ್ನ ಪ್ರಶ್ನೆ ಏನು, ಹಣ ಕೆಟ್ಟದ ಒಳ್ಳೇದಾ? It's confusing, no? Sometimes we say good, sometimes we say bad. Confuse ಆಗ್ತಾ ಇದೆನಾ? ಯಾರಿಗಾದ್ರೂ ಕನ್ಫ್ಯೂಸ್ ಆಗ್ತಾ ಇದೆನಾ? Okay, money is like one brother said, money is neither good or bad. It is neutral. ನಮ್ಮ It depends on the person using it. ಬ್ರದರ್ ಅವರು ಹೇಳಿದ್ರು ಒಬ್ಬರು, ಅದು ನಾವು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತೇವೆ ಅದರ ಮೇಲೆ ಅದು ಆತುಕೊಂಡಿದೆ, ಅದು ಒಳ್ಳೇದ ಕೆಟ್ಟದ ಅಂತ. Neutral. It's not good, it's not bad. ಅದು ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ, ಅದು ನ್ಯೂಟ್ರಲ್. If you give money to a drunkard, ನೀವೊಂದು ವೇಳೆ ಕುಡಿಕನಿಗೆ ಹಣ ಕೊಟ್ರೆ what will he do with the money? ಕುಡಿತಾನೆ. If you give it to a responsible father, ಒಂದು ವೇಳೆ ನೀವು ಜವಾಬ್ದಾರಿಯ ತಂದೆಗೆ ಕೊಟ್ರೆ he might buy a bag of rice with that money. ಆ ವ್ಯಕ್ತಿ ಆ ಹಣದಿಂದ ರೈಸ್ ಬ್ಯಾಗ್ ಅನ್ನು ಕೊಂಡ್ಕೊಳ್ತಾನೆ. He might buy something for his family. ಆತನ ಕುಟುಂಬಕ್ಕಾಗಿ ಏನ್ ಬೇಕಾದ್ರೂ ಕೊಂಡ್ಕೊಳ್ತಾನೆ. The same money, when it goes to a drunkard, it'll cost it to a destruction. The same money for somebody good will do something good out of the money. ಮತ್ತು ಅದೇ ಹಣ ಒಂದು ವೇಳೆ ಕುಡಿಕನಿಗೆ ಕೊಟ್ರೆ ಅದು ಕೆಟ್ಟದಾಗಿ ಯೂಸ್ ಮಾಡ್ತಾನೆ. ಅದೇ ಹಣ ಒಳ್ಳೆಯವ್ರಿಗೆ ಕೊಟ್ರೆ ಅದು ಒಳ್ಳೇದಕ್ಕಾಗಿ ಉಪಯೋಗ ಆಗ್ತದೆ.
Now another question. ಈಗ ಇನ್ನೊಂದು ಪ್ರಶ್ನೆ, Do you love money? ನೀವು ಹಣವನ್ನು ಪ್ರೀತಿಸ್ತೀರಾ? Okay, this I want somebody to respond, please. ಈಗ ಇದನ್ನು ನೀವು ಸ್ವಲ್ಪ ನನಗೆ ರೆಸ್ಪಾಂಡ್ ಮಾಡಬೇಕು, ಪ್ರತಿಕ್ರಿಯೆ ಮಾಡಬೇಕ್ರಿ. ನೀವು ಹಣವನ್ನು ಪ್ರೀತಿಸ್ತೀರಾ ಹೇಳಬೇಕು. ನೋ. Are you sure? No. Yes, I love. Yes, I love. Good to be honest. Yes, you can Okay. say that. ಫಸ್ಟ್ ಐ ಲವ್ ಗಾಡ್. ಅದರಲ್ಲೂ ದೇವರಿಗೆ ಪ್ರೀತಿ ಮಾಡ್ತೀನಿ. ಎರಡನೇದಾಗಿ ಹಣ ಕೂಡ. ಫಸ್ಟ್ ದೇವರು, ಸೆಕೆಂಡ್. So do you love money? If you're saying yes, it says love for money is the root of all evil. ನೀವು ನಾವು ಓದಿದ ಪ್ರಕಾರ ಹಣದ ಆಸೆ, ಪ್ರೀತಿ ಅದು ಎಲ್ಲ ಕೆಟ್ಟತನಕ್ಕೆ ಮೂಲ. So whether we love first or whether we love next, but still the Bible says you should not have love for money according to 1 Timothy 6:10. ಅರ್ಥ ಮಾಡಿಕೊಳ್ಳ್ರಿ, ನಾವು ಅದು ಮೊದಲಿರಲಿ ಅದು ಎರಡನೇದಿರಲಿ, ನಾವು ಹಣವನ್ನು ಪ್ರೀತಿ ಮಾಡಬಾರದಂತ ಬೈಬಲ್ ಹೇಳ್ತದೆ. Don't love money, that's what the Bible says. ಹಣವನ್ನು ಪ್ರೀತಿ ಮಾಡಬಾರ್ದು, ಅದು ಮೊದಲಿರಲಿ, ಎರಡಿರಲಿ, ಮೂರಿರಲಿ. So how do we check, do I love money or not? ನಾವು How to check, how to know? ಹೇಗೆ ನಮ್ಗೆ ಗೊತ್ತಾಗ್ತದೆ ಹಣವನ್ನು ನಾವು ಪ್ರೀತಿಸ್ತಾ ಇದೀವ ಇಲ್ಲ? ಮ್ಯೂಟ್ ಆಗಿದೆ ಅಣ್ಣ. ಹೇಗೆ ಗೊತ್ತಾಗ್ತದೆ ನಾವು ಹಣವನ್ನು ಪ್ರೀತಿಸ್ತಾ ಇದೀವ ಇಲ್ಲ? So if you lose money, if you lose something, if you lose your mobile phone, ನೀವು ಒಂದು ವೇಳೆ ಹಣ ಕಳೆದುಕೊಂಡ್ರೆ ಅಥವಾ ನಿಮ್ಮ ಫೋನ್ ಕಳೆದುಕೊಂಡ್ರೆ how does that affect you? ಅದರದ್ದು ಪ್ರಭಾವ ನಿಮಗೆ ಏನಾಗ್ತದೆ? Some people has lost some mobile phone, they don't even turn up to church. ಒಂದು ವೇಳೆ ಕೆಲವರದು ಹಣ ಮೊಬೈಲ್ ಅದು ಕಳೆದೋಯ್ತಂದ್ರೆ ಅವ್ರ ಸಭೆಗೆ ಬರುವುದಿಲ್ಲ. So sometimes that is when you know where your heart is. ಅಲ್ಲಿ ನಿಮಗೆ ಗೊತ್ತಾಗಬೇಕು ನಿಮ್ಮ ಹೃದಯ ಎಲ್ಲಿದೆ. Okay, so what does the Bible talk about money? ಬೈಬಲ್ ನಮಗೆ ಹಣದ ಕುರಿತು ಏನ್ ಮಾತನಾಡ್ತದೆ? Let's understand the biblical perspective of money. ಮತ್ತು ನಾವು ಆ ಒಂದು ದೈವಿಕವಾದಂತ ಒಂದು ದೃಷ್ಟಿಕೋನ ನಾವು ಹಣದ ಮೇಲೆ ನೋಡೋಣ. So there are about 500 verses in the Bible that talks about prayer. ಮತ್ತು 500ಕ್ಕಿಂತ ಹೆಚ್ಚು ವಚನಗಳು ಪ್ರಾರ್ಥನೆ ಕುರಿತು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ್ದಾವೆ. There are about 500 verses in the Bible that talks about faith. ಮತ್ತು 500 ವಚನಗಳು ನಂಬಿಕೆ ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. And there are 2350 verses in the Bible that talks about money, wealth and possessions. ಮತ್ತು 2350ಕ್ಕಿಂತ ಹೆಚ್ಚು ವಚನಗಳು ಹಣದ ಕುರಿತು ಮತ್ತು ಸಂಪತ್ತು ಕುರಿತು ನಮಗೆ ಬರೆಯಲ್ಪಟ್ಟಿದ್ದಾವೆ. Most of the times we Christians what we do is we just read it just like that. ನಾವು ಅನೇಕ ಸಾರಿ ಕ್ರೈಸ್ತವರು ಸುಮ್ಮನೆ ಹಾಗೆ ಓದ್ಬಿಡ್ತೇವೆ. We don't understand God's principles. ನಾವು ದೇವರ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. Either we don't know God's principles, ನಮಗೆ ಗೊತ್ತಿಲ್ಲದೆ ಇರಬಹುದು ದೇವರ ನಿಯಮಗಳು, or we don't apply God's principles in our lives. ಅಥವಾ ದೇವರ ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅದನ್ನು ಹಾಕೊಳ್ಳುವುದಿಲ್ಲ ಅಥವಾ ಅದನ್ನು ಅಪ್ಲೈ ಮಾಡುವುದಿಲ್ಲ, ಅನುಸರಿಸುವುದಿಲ್ಲ. Do you remember the first question I asked you? ನಿಮಗೆ ನೆನಪಿದೆನಾ ನಾನು ಮೊದಲನೇ ಸಾರಿ ಪ್ರಶ್ನೆ ಕೇಳಿದ್ದು ನಿಮಗೆ? Is there a relationship between God and money? ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದೆ, ದೇವರಿಗೆ ಮತ್ತು ಹಣಕ್ಕೆ ಏನಾದರೂ ಸಂಬಂಧ ಇದೆನಾ? Okay, now I want you to write down certain points, please. ಈಗ ನೀವು ಕೆಲವು ಪಾಯಿಂಟ್ಗಳನ್ನು ಬರಿಬೇಕಂತ ನಾನು ಬೇಡಿಕೊಳ್ತೇನೆ. The biblical perspective of money. ಮತ್ತು ದೈವಿಕವಾದಂತ ಒಂದು ದೃಷ್ಟಿಕೋನ ಹಣದ ಮೇಲೆ. So what is the importance of financial principles, biblical financial principles? ಅದು ಯಾವ ನಿಯಮಗಳು ಮತ್ತು ಹಣದ ಕುರಿತು ನಮಗೆ ಇರುವಂತ ದೈವಿಕವಾದ ಒಂದು ನಿಯಮಗಳು ಯಾವ್ಯಾವು, ಆ ಒಂದು ದೃಷ್ಟಿಕೋನ ಯಾವುದು? I said the Bible is full of principles of biblical principles regarding money. ಸತ್ಯವೇದ ಅದು ಹಣದ ಕುರಿತು ಒಂದು ದೈವಿಕವಾದ ನಿಯಮಗಳು ಕೂಡಿದಂತ ಒಂದು ಸತ್ಯವೇದ ಆಗಿದೆ. There is 2000 plus verses in the Bible. 2000ಕ್ಕಿಂತ ಹೆಚ್ಚು ವಚನಗಳು ಇದಾವೆ ಹಣದ ಕುರಿತು. So number one, what is the relationship between God and money? ಮೊದಲನೇದಾಗಿ
ಹಣ ಮತ್ತು ದೇವರ ಮಧ್ಯದಲ್ಲಿರುವಂಥ ಸಂಬಂಧ ಏನು? First, how we handle money impacts our relationship with Christ. ಹೇಗೆ ಆ ಹಣವನ್ನು ನಾವು ಸರಿಯಾಗಿ ನೋಡಿಕೊಳ್ಳಬೇಕು, ಅದನ್ನು ನೋಡಿಕೊಳ್ಳೋದು ಮತ್ತು ದೇವರು ಮತ್ತು ನಮ್ಮ ಮಧ್ಯದಲ್ಲಿ. So how we handle money, I am not very sure if the Kannada translation is correct, but I will, Pastor Basha will help us anyway. Yeah. So how we handle money, that impacts our relationship with God. ಹೇಗೆ ನಾವು ಹಣದ ಜೊತೆ ವ್ಯವಹಾರವನ್ನು ಮಾಡ್ತೇವೋ ಅದೇ ದೇವರೊಂದಿಗೆ ನಮ್ಮ ಸಂಬಂಧ ತೋರಿಸ್ತದೆ. Okay, can somebody turn to Luke 16:11? ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಯಾರಾದರೂ ಒಬ್ಬರು 11ನೇ ವಚನವನ್ನು ಓದ್ತೀರಾ? ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲವಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? Okay, if you have not been faithful in the use of worldly wealth, who will entrust the true riches to you? ಮತ್ತು ಈ ಲೋಕದ ಹಣದ ಜೊತೆ ನೀವು ಸರಿಯಾಗಿ ನಂಬಿಗಸ್ತರಾಗಿಲ್ಲ ಅಂದ್ರೆ ಮತ್ತು ಹೇಗೆ ನಿಜವಾದ ಸಂಪತ್ತು ನಿಮಗೆ ಕೊಡ್ತಾರೆ? What are true riches? ಏನದು ನಿಜವಾದ ಸಂಪತ್ತು, ಐಶ್ವರ್ಯ ಏನು? I thought riches means money. ನಾನು ಅನ್ಕೊಂಡೆ ಐಶ್ವರ್ಯ ಅಂದ್ರೆ ಹಣ. What is true riches? ಏನದು ನಿಜವಾದ ಸಂಪತ್ತು, ಹಣ, ಅದು ಏನು? Maybe it's a good time to unmute and share what you feel. ಈಗ ನಿಮ್ಮ ಮೈಕನ್ನು ಆನ್ ಮಾಡಿ ನೀವು ನಿಮಗಿರುವಂಥ ಆಲೋಚನೆಯನ್ನು ಹಂಚಬಹುದು ಇದರ ಕುರಿತು. What is true riches? What are true riches? ಅದು ಏನದು ನಿಜವಾದ ಐಶ್ವರ್ಯ ಏನು, ನಿಜವಾದ ಸಂಪತ್ತು ಏನು? ಪರಲೋಕದ ಸಂಪತ್ತು. Okay. Can you explain what is the sampattu? ಪರಲೋಕದ ಸಂಪತ್ತು ಯಾರು ಹೇಳಿದಾರೋ ಅದನ್ನು ಸ್ವಲ್ಪ ವಿವರಿಸ್ತೀರಾ? ಪರಲೋಕ ಸಂಪತ್ತು ಅಂದ್ರೆ ಏನು? Good. ಒಳ್ಳೆಯದು. Okay. Is it love? Is it peace? Is it contentment? What are true riches? ಅದು ನಿಜವಾದ ಸಂಪತ್ತು ಅದು ಏನದು? ಪ್ರೀತಿ ಅಥವಾ ಬೇರೆ ಏನಾದರೂ ಇದೆನಾ? ನಿಜವಾಗ್ಲೂ ಪ್ರಯಾಸ ಪಟ್ಟು I didn't get it. Anyway, see, are there things that money cannot buy? ಸೊ ಹಣವನ್ನು ಯಾರು ಕೂಡ ಕೊಂಡ್ಕೊಳ್ಳಕ್ಕೆ ಆಗಲ್ಲ. Some things that can you buy peace with money? ಯಾರಾದರೂ ಹಣದಿಂದ ಸಮಾಧಾನವನ್ನು ಕೊಂಡ್ಕೊಳ್ಳಕ್ಕಾಗ್ತದ? Can you buy love with money? ಹಣದಿಂದ ಪ್ರೀತಿಯನ್ನು ಕೊಂಡ್ಕೊಳ್ಳಕ್ಕಾಗ್ತದ? ನೋ. So are these the true riches? ಇದು ನಿಜವಾದ ಸಂಪತ್ತ? ಆತ್ಮಿಕ ಸಂಪತ್ತು ನಿಜವಾದ ಸಂಪತ್ತು. Very good. Really appreciate those who answered. True riches is the relationship you have with Christ. ಸೊ ನಿಜವಾದ ಸಂಪತ್ತು ಅದು ಏನು ಅಂದ್ರೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ ನಿಮಗಿರುವಂತ ಸಂಬಂಧ. As sister said, that is the eternal treasure that you have. ಸಿಸ್ಟರ್ ಅವರು ಹೇಳಿದ ಹಾಗೆ ಅದು ನಿತ್ಯತ್ವವಾಗಿ ಇರುವಂತ ಒಂದು ಸಂಬಂಧ, ಅದು ಸಂಪತ್ತು. So the only true riches is the relationship with God himself. ನಿಜವಾದ ಸಂಪತ್ತು, ಐಶ್ವರ್ಯ, ಅದು ದೇವರೊಂದಿಗೆ ನಮಗಿರುವಂತ ಸಂಬಂಧ. So what does this verse tell us? ಈ ಒಂದು ವಚನ ನಮಗೆ ಏನು ಹೇಳ್ತತೆ? If I am not faithful with money, ನಾನು ಹಣದ ಜೊತೆ ನಂಬಿಗಸ್ತನಾಗಿ ಇಲ್ಲ ಅಂದ್ರೆ who will entrust true riches to you? ಯಾರು ನಮಗೆ ನಿಜವಾದ ಸಂಪತ್ತನ್ನು ಕೊಡ್ತಾರೆ? I thought money is not important. ನಾನು ಅನ್ಕೊಂಡೆ ಹಣ ಅದು ಪ್ರಾಮುಖ್ಯ ಅಲ್ಲ ಅಂತ. See here the key word is faithfulness. ಇಲ್ಲಿ ವಚನ ಏನು ಅಂದ್ರೆ, ಬೀಗದ ವಚನ ಯಾವುದು ಅಂದ್ರೆ ನಂಬಿಗಸ್ತಿಕೆ. Faithfulness. ನಂಬಿಗಸ್ತಿಕೆ. Remember I asked you the question, what's the relationship with God? What's the relationship between God and money? ನಿಮಗೆ ನೆನಪಿದೆನಾ? ಹಣ ಮತ್ತು ದೇವರೊಂದಿಗೆ ಇರುವಂತ ಯಾವುದಾದ್ರೂ ಸಂಬಂಧ ಇದೆನಾ?
God, the relationship is our faithfulness. ಕೇಳಿಸ್ಕೊಳ್ರಿ, ದೇವರು ಮತ್ತು ಹಣ ಅದು ನಮ್ಮ ಒಂದು ಸಂಬಂಧ ಏನು ಅಂದರೆ ನಂಬಿಗಸ್ತಿಕೆ, ಅದರ ಮಧ್ಯದಲ್ಲಿ ಇರೋದು ನಂಬಿಗಸ್ತಿಕೆ. If you are faithful with worldly wealth, ನೀವು ಒಂದು ವೇಳೆ ಲೋಕದ ಆ ಒಂದು ಸಂಪತ್ತು ಜೊತೆ ನಂಬಿಗಸ್ತನಾಗಿದ್ರೆ you will have true riches. ನಿಜವಾದ ಸಂಪತ್ತು ನಿಮಗೆ ಇರುತ್ತದೆ. Amen. ಆಮೇನ್. Okay, there's another verse I want us to read. It's Matthew 6:24. ಮತ್ತು ಇನ್ನೊಂದು ವಚನ ನಾವು ಓದೋಣ ಪ್ರಿಯರೇ, ಮತ್ತಾಯ 6:24. Matthew 6:24. ಮತ್ತಾಯ 6:24. Yeah. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ Yeah. ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. You cannot serve both God and money. ನೀವು ಇಬ್ಬರನ್ನು ಸೇವೆ ಮಾಡೋಕ್ಕಾಗಲ್ಲ, ಹಣವನ್ನು ದೇವರನ್ನು. Either you can serve one or the other. You cannot serve both God and money. ನೀವು ಹಣವನ್ನು ದೇವರನ್ನು ಈ ಜೊತೆಯಲ್ಲಿ ಸೇವೆ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಒಬ್ಬರನ್ನು ಮಾಡಬಹುದು ಅಥವಾ ಇನ್ನೊಬ್ಬರನ್ನ ಮಾಡಬಹುದು. So we cannot say that I love God and then I love money also. ಇಲ್ಲಿ ನಾವು ಹೇಳಕ್ಕಾಗಲ್ಲ, ನಾನು ದೇವರನ್ನ ಪ್ರೀತಿಸ್ತೇನೆ ಹಣವನ್ನು ಕೂಡ ಪ್ರೀತಿಸ್ತೇನೆ, ಆ ರೀತಿಯಲ್ಲಿ ಹೇಳಕ್ಕಾಗಲ್ಲ. So now in the old King James in the King James version there is a word called mammon. ಮತ್ತು ಕಿಂಗ್ ಜೇಮ್ಸ್ ಆ ಒಂದು ತರ್ಜಮೆಯಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಮ್ಯಾಮನ್ ಅಂತ. Mammon. You cannot serve God and mammon. ಮತ್ತು ಅಲ್ಲಿ ನಾವು ನೋಡ್ತೇವೆ ದೇವರನ್ನು ಮತ್ತು ಮ್ಯಾಮನ್ನ ನಾವು ಈ ಜೊತೆಯಲ್ಲಿ ಸೇವೆ ಮಾಡೋಕ್ಕಾಗಲ್ಲ. There are two masters mentioned here, God and mammon. ಇಲ್ಲಿ ಎರಡು ಯಜಮಾನರು ಇದ್ದಾರೆ, ಒಂದು ದೇವರು, ಇನ್ನೊಂದು ಮ್ಯಾಮನ್. In our Kannada Bible it is the money, ಧನವನ್ನು. ಕನ್ನಡದಲ್ಲಿ ನಮಗೆ ನೋಡ್ತೇವೆ ಹಣ. So if you understand this word mammon, it is the equal. It means a Greek god for money. ಆ ಮ್ಯಾಮನ್ ಅನ್ನೋ ಪದ ಅದು ಗ್ರೀಕ್ ಪದ, ಅದು ಅದಕ್ಕೆ ಅರ್ಥ ಏನಂದ್ರೆ ದೇವರು, God of money. ಆ ಹಣದ ದೇವರು In Greek. ಅದು ಗ್ರೀಕ್ ಅಲ್ಲಿ ಇರುವಂತ ಅರ್ಥ. Okay, so we cannot serve. See now when you're talking about God and money, it means a spirit. It is a spirit. ಮತ್ತು ನಾವು ಆ ಹಣದ ದೇವರು ಅಂದ್ರೆ ಆತ್ಮನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಆತ್ಮ, It's a spirit. So how do we understand this? ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? So have you come across a pickpocketer who kalla, thief? ನೀವು ನೋಡಿರಾ ಕಳ್ಳ ಆ ಒಂದು ಪಿಕ್ ಪಾಕೆಟ್ ಮಾಡೋರ್ನ? What happens if a thief is caught? If he's caught, what happens? ಅವನು ಅಲ್ಲಿ I didn't hear. What happens if one thief is caught? You catch him red-handed. ಓಕೆ, ಅವನು ಒಂದು ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ಏನಾಗ್ತದೆ ಆ ಕಳ್ಳ? Okay, say for example he came to your house, one thief came to your house. ನಿಮ್ಮ ಮನೆಗೆ ಒಬ್ಬ ಕಳ್ಳ ಬಂದ ಅಂತ ಅನ್ಕೊಳ್ಳೋಣ. You caught the thief. ಅವನನ್ನು ನೀವು ಹಿಡಿದಿದ್ದೀರಿ. You took him to the police station. ನೀವು ಅವನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರಿ. The police give him left and right. ಪೊಲೀಸ್ ಅವರು ಲೆಫ್ಟ್ ರೈಟ್ ಎಲ್ಲ ಕಡೆ. Okay, and then he comes out. ಆಗ ಅವನು ಹೊರಗಡೆ ಬಂದ. Okay, what does he do next? ಅವನು ನೆಕ್ಸ್ಟ್ ಏನ್ ಮಾಡ್ತಾನೆ? Okay, somebody can unmute and tell. ಯಾರಾದರೂ ಹೇಳ್ತೀರಾ? ನಿಮ್ಮ ಒಂದು ಮೈಕ್ ಅನ್ನು ಆನ್ ಮಾಡಿ. ಇನ್ನು ದೊಡ್ಡದಾಗಿ ಕಳ್ತನ ಮಾಡಕ್ ಪ್ರಯತ್ನ ಪಡ್ತಾರೆ. Okay, interesting. Anybody else who wants to say something? See, this lust for money, this love for money is a spirit. This is something what we have to understand. ಮತ್ತು ಈ ಹಣದ ಆಸೆ ಇದೆಯಲ್ಲ, ಅದು ಆತ್ಮ ಆಗಿದೆ. ಅದೊಂದು ಆತ್ಮ. This is something spiritual. ಅದೇನೋ ಒಂದು ಆತ್ಮಿಕವಾದದ್ದು ಪ್ರಿಯರೇ. So once you love money, what happens is it controls your life. ಒಂದು ಸಾರಿ ನೀವು ಹಣವನ್ನು ಪ್ರೀತಿ ಮಾಡಿರಿ ಅಂದ್ರೆ ಅದು ನಿಮ್ಮನ್ನು ಹತೋಟಿಯಲ್ಲಿ ತೆಗೆದುಕೊಳ್ತದೆ. We don't understand this concept. We think money is some
something. It's more than a thing. It's just, if you love money, it becomes a spirit that is controlling you. ಒಂದು ವೇಳೆ ನೀವು ಹಣವನ್ನು ಪ್ರೀತಿಸ್ತಾ ಇದ್ದೀರಿ ಅಂದರೆ ಆ ಹಣದಲ್ಲಿರುವಂಥ ಆತ್ಮ ನಿಮ್ಮನ್ನು ಹಿಡಿತತೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. So just like what brother said, no, once a thief is out, he got thrashed, he got beaten left, right. But when he is out, what does he do? He goes back into the same stealing. ಮತ್ತು ಅವನು ಒಂದು ವೇಳೆ ಜೈಲಿಂದ ಹೊರಗಡೆ ಬಂದರೆ ಬ್ರದರ್ ಹೇಳಿದ ಹಾಗೆ ಅವನು ಮತ್ತೊಂದು ಸಾರಿ ಅದೇ ಕಳ್ತನ ಮಾಡಕ್ಕೆ ಹೋಗ್ತಾನೆ. It is a spiritual thing. So ಅದೊಂದು there is a ಆತ್ಮಿಕ. spiritual principle. ಇಲ್ಲಿ ಒಂದು ಆತ್ಮಿಕ ನಿಯಮ ಇದೆ ಪ್ರಿಯರೇ. So Pastor Basha teaches, she's taught me many things. ಅವರು ನಿಮಗೆ ಅನೇಕ ಸಂಗತಿಗಳನ್ನು ಕಲಿಸಿದ್ದಾರೆ. I have learned many things from Pastor Basha. ನಾನು ಅವರಿಂದ ಬಹಳ ವಿಷಯಗಳನ್ನು ಕಲ್ತಿದ್ದೇನೆ. See, there is a spiritual principle. The one whom you obey or you submit to has authority over you. ಮತ್ತು ನಾವು ನಮ್ಮ ನಾಯಕರಿಗೆ ಅಥವಾ ಆ ಒಂದು ನಾಯಕತ್ವಕ್ಕೆ ನಾವು ಒಳಗಾಗದಾಗ ಅಲ್ಲಿ ಅನೇಕ ಸಂಗತಿಗಳು ನಾವು ನೋಡ್ತೇವೆ. Okay, are there any teachers here? Teachers, you're a teacher in a school or a college, anybody here? ಸ್ಕೂಲ್ ಟೀಚರ್ಸ್ ಅಥವಾ ಕಾಲೇಜ್ ಯಾರನ್ನ ಇದ್ದೀರಾ ಇಲ್ಲಿ? Yes. So if the children in your class does not listen to you, what happens? ನಿಮ್ಮ ಕ್ಲಾಸಲ್ಲಿ ನಿಮ್ಮ ಮಕ್ಕಳು ಕೇಳಿಲ್ಲ ಅಂದ್ರೆ ಏನಾಗ್ತದೆ? ಟೀಚರ್ಸ್ ಯಾರನ್ನ ಇದ್ರೆ ಮೈಕ್ ಆನ್ ಮಾಡಿ ಹೇಳಿ. ನಿಮ್ಮ ಕ್ಲಾಸಲ್ಲಿ ಮಕ್ಕಳು We'll ask them to sit quiet first. So if they don't listen to you, ಅವ್ರು ನಿಮ್ಮ ಮಾತುಗಳು ಕೇಳಲ್ಲ. ಅವಾಗ ನಮ್ ಕೋಪ ಬರುತ್ತೆ ಫಸ್ಟ್. so when they don't listen to you, when they don't submit to you, you don't have control over them, correct? ಸೊ ನೀವು ಒಂದು ವೇಳೆ ಅವರು ನಿಮ್ಮ ಮಾತುಗಳನ್ನು ಕೇಳಿಲ್ಲ ಅಂದ್ರೆ ನೀವು ಅವ್ರನ್ನ ನಿಯಂತ್ರಣದಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. On the other hand, if they listen to you, you have control over them. ಇನ್ನೊಂದು ಕಡೆ ಅವ್ರು ನಿಮ್ಮ ಮಾತುಗಳು ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಅವ್ರನ್ನ ನಿಯಂತ್ರಣದಲ್ಲಿ ಕಂಟ್ರೋಲ್ ಮಾಡ್ಬೋದು ನೀವು ಅವ್ರನ್ನ. For example, no? So obedience gives authority. ಅದು ವಿಧೇಯತೆ ಅಧಿಕಾರವನ್ನು ಕೊಡುತ್ತದೆ. Somebody can write this down. Obedience gives authority. ವಿಧೇಯತೆ ಅಧಿಕಾರವನ್ನು ಕೊಡುತ್ತದೆ. Disobedience removes authority. ಆ ಅವಿಧೇಯತೆ ಅಧಿಕಾರವನ್ನು ತೆಗೆದು ಹಾಕ್ತದೆ. Whom you obey, they have authority over you. ಯಾರಿಗೆ ನೀವು ವಿಧೇಯರಾಗ್ತೀರೋ ಅವರಿಗೆ ನಿಮ್ಮ ಮೇಲೆ ಅಧಿಕಾರವಿದೆ. Do you understand? ನಿಮ್ಗೆ ಅರ್ಥ ಆಗ್ತಾ ಇದೆನಾ? So mammon versus God. ಮ್ಯಾಮನ್ ಅನ್ನೋ ಪದ ಅದು ಇದೆಯಲ್ಲ, ಅದು ದೇವರು. No, mammon ಇದೆ, ದೇವರು ಇದೆ. ಇದರಲ್ಲಿ there's money, there's God. ಅಲ್ಲಿ ನಾವು ನೋಡ್ತೇವೆ ಮ್ಯಾಮನ್ ಹಣ ಇದೆ ಮತ್ತು ದೇವರು ಇದ್ದಾನೆ. Whom do you submit to? ನೀವು ಯಾರಿಗೆ ಒಳಗಾಗ್ತೀರಿ? Whom do you obey? ಯಾರಿಗೆ ನೀವು ವಿಧೇಯರಾಗ್ತೀರಿ? If you obey God, ಒಂದು ವೇಳೆ ನೀವು ದೇವರಿಗೆ ವಿಧೇಯರಾದ್ರೆ you give authority to God over your life. ನಿಮ್ಮ ಜೀವಿತದಲ್ಲಿ ದೇವರಿಗೆ ನೀವು ಆ ಅಧಿಕಾರವನ್ನು ಕೊಡ್ತಾ ಇದ್ದೀರಿ. If you obey mammon, if you obey the love of money, ಒಂದು ವೇಳೆ ನೀವು ಆ ಮ್ಯಾಮನ್ ಆ ಒಂದು ಹಣದ ಆಸೆಗೆ ನೀವು ವಿಧೇಯರಾಗ್ತಾ ಇದ್ರೆ that spirit has authority over your life. ಆ ಆತ್ಮ ನಿಮ್ಮ ಒಂದು ಜೀವನದ ಮೇಲೆ ಅಧಿಕಾರವನ್ನು ಚಲಾಯಿಸ್ತದೆ. Sometimes we as Christians think, ನಾವು ಕ್ರೈಸ್ತವರು ಕೆಲವು ಸಾರಿ ಆಲೋಚನೆ ಮಾಡ್ತೇವೆ, I am a child of God, I am born again. ನಾನು ದೇವರ ಮಗ, ನಾನು ತಿರುಗಿ ಹುಟ್ಟಿದ್ದೇನೆ. Why I don't have this? Why I don't have a breakthrough in this matter of finances? ಈ ಒಂದು ಹಣದ ಜೊತೆಯಲ್ಲಿ ನನಗೆ ಯಾಕೆ ಬ್ರೇಕ್ ಥ್ರೂ ಸಿಗ್ತಾ ಇಲ್ಲ, ಈ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. The Bible is very clear on certain things. ಬೈಬಲ್ ನಮಗೆ ಬಹಳ ಸರಿಯಾಗಿ ನಮಗೆ ವಿವರಿಸ್ತದೆ. You cannot serve two masters. ಇಬ್ಬರ ಎರಡು ಯಜಮಾನರನ್ನು ನಾವು ಸೇವೆ ಮಾಡಕ್ ಆಗಲ್ಲ. Either God or money. ಹಣ ಅಥವಾ ದೇವರು. If you notice, it is not written you cannot serve two masters, God and devil. Did you notice that?
ಮತ್ತು ನಾವು ಇಲ್ಲಿ ನೋಡಕ್ಕಾಗಲ್ಲ, ಹಣವನ್ನು ಸೈತಾನನನ್ನು ನೀವು ಸೇವೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ? Written in my Bible. Is it written in what's written in your Bible? ನಿಮ್ಮ ಬೈಬಲ್ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? ಯಾರನ್ನ ಹೇಳ್ತೀರಾ? ಹಣ ಸೈತಾನನು ಅಂತ ಹೇಳಲ್ಪಟ್ಟಿದೆನಾ, ಹಣ ಅಥವಾ ದೇವರಂತ ಹೇಳಲ್ಪಟ್ಟಿದೆನಾ? Money. Okay, somebody says in the chat says money. You cannot serve two masters. ಅಲ್ಲಿ ನಾವು ಎರಡು ಯಜಮಾನರನ್ನು ಸೇವೆ ಮಾಡಕ್ಕಾಗಲ್ಲ. So either you obey God, ನೀವು ದೇವರನ್ನು ವಿಧೇಯರಾಗಬಹುದು, or you obey mammon. ನೀವು ಮ್ಯಾಮನ್ ಅನ್ನೋ ಆತ್ಮಕ್ಕೆ ನೀವು ವಿಧೇಯರಾಗಬಹುದು. Okay, can somebody read Luke 9:59? ಯಾರಾದರೂ I think most of us know the story. Luke 9:59. ಲೂಕನ್ ಬರೆದ ಸುವಾರ್ತೆ 9:59. See, the context is a man comes to Jesus and he said he wants to follow Jesus. That is the context. Okay, somebody, yes, brother. ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅಂದನು. Okay. Same, you can see the same verse in Matthew 8:21-23. ಮತ್ತು ಇದೇ ವಚನ ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. The same. I think by now most of us would have read this portion in the Bible. ಈ ಒಂದು ವಚನ ನೀವು ಅನೇಕ ಸಾರಿ ಬೈಬಲ್ ಅಲ್ಲಿ ಓದಿರಬಹುದು. There's one man who wants to follow Jesus. ಒಬ್ಬ ವ್ಯಕ್ತಿ ಯೇಸುವನ್ನು ಹಿಂಬಾಲಿಸಬೇಕಂತ ಇರ್ತಾನೆ. But what does Jesus say? ಯೇಸು ಏನು ಹೇಳ್ತಾ ಇದ್ದಾರೆ ಇಲ್ಲಿ? Okay, so the problem here, see, is it wrong to take care of your parents? ಇಲ್ಲಿ ನಿಮ್ಮ ತಂದೆ ತಾಯಿಯರನ್ನ ನೋಡಿಕೊಳ್ಳೋದು ತಪ್ಪಾ ಅಂತ ಇಲ್ಲಿ ಹೇಳ್ತಾ ಇದ್ದೀರಾ? In fact, the Bible even tells you to look after your parents, your mother and your father. ಸತ್ಯವೇದ ಹೇಳ್ತೈತೆ ನಿಮ್ಮ ತಂದೆ ತಾಯಿಯರನ್ನ ನೋಡ್ಬೇಕಂತ. The problem here is the word first. ಇಲ್ಲಿ ತೊಂದರೆ ಏನಂದ್ರೆ ಮೊದಲು ಅನ್ನೋ ಪದ. Can somebody read that same verse? Anybody else? Luke 9:59. You can read in Kannada, please. ಇದಲ್ಲದೆ ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸು ಅಂದನು. ಆದರೆ ಅವನು, ಕರ್ತನೇ, ನಾನು ಹೋಗಿ ಮೊದಲು ನನ್ನ ತಂದೆಯನ್ನು ಹೂಣಿಡುವಂತೆ ಅಪ್ಪಣೆ ಕೊಡು ಅಂದನು. ಮೊದಲು. The problem here was first. What is your first priority? ಇಲ್ಲಿ ತೊಂದರೆ ಏನಂದ್ರೆ ಮೊದಲು ಅವನು ಹೇಳ್ತಾ ಇದ್ದಾನಲ್ಲ ಅದು. ಇಲ್ಲಿ ನಮ್ಮ ಒಂದು ಆದ್ಯತೆ ಏನು, ಮೊದಲು ಏನು? So this is the point number 2 that I've written down. Possessions, that means your wealth, your money, it competes with God for the first place in your lives. ಇಲ್ಲಿ ನಾನು ನಿಮಗೆ ಎರಡನೇ ವಿಷಯವನ್ನು ಹೇಳ್ತೇನೆ. ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ಅದು ದೇವರು ತೆಗೆದುಕೊಳ್ತಾನ, ಹಣ ತೆಗೆದುಕೊಳ್ತಾತ. ಅದು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ನಾನು ಹಂಚ್ತಾ ಇದ್ದೇನೆ. What is number 1 in your lives? ನಿಮ್ಮ ಜೀವನದಲ್ಲಿ ಮೊದಲನೇದು ಏನು? What do you value in your life? Is it money or is it God? ನೀವು ಯಾವುದನ್ನು ಬಹಳ ಮೌಲ್ಯವಾಗಿ ಎಣಿಸ್ತೀರಿ, ಹಣವನ್ನ ಅಥವಾ ದೇವರನ್ನ? ದೇವರು. Amen. So much of life revolves around the use of money. ಮತ್ತು ನಮ್ಮ ಒಂದು ಸುತ್ತಮುತ್ತ ಆ ಒಂದು ಹಣದ ವಿಷಯಗಳಿದ್ದಾವೆ. See, we many times think of money so much more than we think about God. ನಾವು ಅನೇಕ ಸಾರಿ ದೇವರಿಗಿಂತ ಹೆಚ್ಚಾಗಿ ಹಣದ ಕುರಿತು ನಾವು ಆಲೋಚನೆ ಮಾಡ್ತಾ ಇರ್ತೇವೆ. Sometimes we think about why somebody else is being blessed. ನಾವು ಅನ್ಕೊಳ್ತೇವೆ ಕೆಲವರು ಬಹಳವಾಗಿ ಆಶೀರ್ವಿಸಲ್ಪಡ್ತಾ ಇದ್ದಾರೆ ಅಂತ ಅನ್ಕೊಳ್ತೇವೆ. Here I am serving God. ನಾನು ದೇವರನ್ನ ಸೇವೆ ಮಾಡ್ತಾ ಇದ್ದೇನೆ. And why somebody else has got a good car. ಬೇರೆಯವರು ಒಳ್ಳೆ ಕಾರನ್ನು ತೆಗೆದುಕೊಳ್ತಾ ಇದ್ದಾರೆ. So we sometimes compare our lives with other people. ನಾವು ನಮ್ಮ ಜೀವನವನ್ನು ಬೇರೆಯವ್ರ ಜೊತೆ ಹೋಲಿಸಿಕೊಳ್ತೇವೆ. So it all revolves around either money or use of money. ಮತ್ತು ಮನಸ್ಸಿನಲ್ಲಿ ಅನೇಕ ಸಾರಿ ಇವೆಲ್ಲ ನಡೀತಾ ಇರ್ತವೆ. ಹೇಗೆ ಉಪಯೋಗ ಮಾಡಬೇಕು ಅಥವಾ ಹಣದ ಕುರಿತು ಆಲೋಚನೆ ಇರ್ತದೆ. So the Bible talks about contentment. ಮತ್ತು ಸತ್ಯವೇದ ಇಲ್ಲಿ ನಮಗೆ ಮಾತನಾಡುತ್ತದೆ ಕಂಟೆನ್ಮೆಂಟ್. The Bible talks about contentment. So it appears, in fact, the Bible talks about contentment 7 times in the Bible. Out of that, 6 times it's about the use of money.
ಮತ್ತು ಹಣದ ಬಗ್ಗೆ ಇಲ್ಲಿ 7 ಸಾರಿ ಮಾತನಾಡುತ್ತದೆ, 6 ಸಾರಿ ಅದು ಮಾತನಾಡುತ್ತದೆ. Okay, so now, how many more minutes do we have, Pastor? We have For this another session? 6 minutes. 6 minutes to wind up the session? Yeah, you can go 9:15, 9:20. 9:20. Okay. So we are learning about money, right? ನಾವು ಹಣದ ಕುರಿತು ಕಲಿತಾ ಇದ್ದೇವೆ, ಸರಿನಾ? Are we all learning something? ನಾವೇನಾದರೂ ಕಲಿತಾ ಇದ್ದೇವಾ? Is managing money important? ಅದು ಹಣವನ್ನು ನಾವು ಸರಿಯಾಗಿ ಅದನ್ನು ನೋಡಿಕೊಳ್ಳೋದು ಪ್ರಾಮುಖ್ಯನಾ? So if you're faithful with worldly wealth, ಮತ್ತು only then you'll be interested with true riches. ಮತ್ತು ಲೋಕದಲ್ಲಿರುವಂಥ ಹಣದ ಜೊತೆ ನೀವು ನಂಬಿಗಸ್ತರಾದರೆ ನಿಜವಾದ ಐಶ್ವರ್ಯ ದೇವರು ನಿಮಗೆ ಕೊಡ್ತಾನೆ. Okay, then nobody can serve two masters. ಯಾರು ಕೂಡ 2 ಯಜಮಾನರನ್ನು ಸೇವೆ ಮಾಡೋಕ್ಕಾಗಲ್ಲ. Amen. So what is God's part in money? ಹಣದ ಜೊತೆ ದೇವರ ಒಂದು ಭಾಗ ಏನು? What is God's part? ದೇವರ ಭಾಗ ಏನು ಹಣದ ಜೊತೆ? The Bible says God is the owner of everything. ಸತ್ಯವೇದ ನಮಗೆ ಇಲ್ಲಿ ಹೇಳ್ತತೆ ದೇವರೇ ಎಲ್ಲದರ ಮೇಲೆ ಯಜಮಾನನು. Okay, can somebody turn, you can read it from the screen if you can see it on the screen. Psalms 24 verse 1. ಮತ್ತು ಕೀರ್ತನೆ 24 1ನೇ ವಚನ ಸ್ಕ್ರೀನಲ್ಲಿ ನಿಮಗೆ ಬರ್ತದೆ, ಅದನ್ನು ಓದಬಹುದು. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. So who owns all the money? Everything in the world, everything on the earth belongs to God. ಈ ಲೋಕದಲ್ಲಿರುವುದು ಎಲ್ಲವೂ ಅದು ದೇವರದೇ. The Bible says the earth is the Lord's. ಮತ್ತು ಭೂಮಿಯು ನಿಮ್ಮದು, ದೇವರದು. And everything in the earth belongs to God. ಮತ್ತು ಈ ಭೂಮಿಯಲ್ಲಿ ಇರುವುದು ಎಲ್ಲ ಸರ್ವಸ್ವವು ಅದು ದೇವರದೇ. So who's the owner of all money? ಆ ಹಣದ ಯಜಮಾನನು ಯಾರು ಗೊತ್ತಾ? God owns money. ಹಣದ ಯಜಮಾನನು ದೇವರು. Okay, and then if God is the owner of everything, then every spending decision becomes a spiritual decision. ಮತ್ತು ಹಣದ ಯಜಮಾನನು ದೇವರಾಗಿರುವಾಗ ನಾವು ಖರ್ಚು ಮಾಡುವ ಪ್ರತಿಯೊಂದು ಆತ್ಮಿಕ ವಿಷಯಗಳು ಅಥವಾ ಹಣದ ವಿಷಯಗಳು ಅದು ದೇವರಿಗೆ ಸಂಬಂಧಪಟ್ಟಿದ್ದು. Now, ಈಗ I think most of us give tithes to in the church. ನಾನು ಅನ್ಕೊಳ್ತೇನೆ ನಿಮ್ಮ ಸಭೆಯಲ್ಲಿ ಎಲ್ಲರೂ ದಶಮ ಭಾಗವನ್ನು ಕೊಡ್ತೀರಿ ಅಂತ. What is tithe? ದಶಮ ಭಾಗ ಅಂದರೆ ಏನು? 10% of your income. ನಿಮ್ಮ ಒಂದು ದುಡಿಮೆಯಲ್ಲಿ 10% ಅದು ದಶಮ ಭಾಗನ? Whose money is that 10%? ಯಾರ್ದದು 10% ಹಣ? ಯಾರ್ದದು? ದೇವರದು. Okay, so who owns the 90%? ಯಾರದು? ಅದು 90% ಇರೋದು ಅದು ಯಾರದು? ಮೈಕ್ ಆಫ್ ಇದೆ, ಹರ್ಷ. 90% ನಮಗೆ. 90% ನಮ್ದು, 10% ದೇವರದು. ಹರ್ಷ ಹೇಳ್ತಾ ಇದ್ದಾನೆ. Anybody else? ಇನ್ನು ಯಾರು ಹೇಳ್ತೀರಾ? ಅದನ್ನು ಕೂಡ ದೇವರದೇ. ಯಾರು ಹೇಳ್ತಾ ಇದ್ದಾರೆ ಇದು ದೇವರದೇ ಅಂತ? ಯಾರು ಹೇಳ್ತಾ ಇದ್ದಾರೆ? Okay, I think we should read this verse once more. ಈ ವಚನ ಇನ್ನೊಂದ್ಸಾರಿ ಓದ್ಬೇಕಾಗ್ತತೆ. Okay, all of you don't open your mics, but read it aloud in your house. I trust you. Okay, don't read it loudly, but don't open your mic. Pastor Basha will read this verse for you once again. ಓಕೆ, ಇಲ್ಲಿ ಕೇಳಿಸ್ಕೊಳ್ರಿ, ಯಾರು ಮೈಕ್ ಆನ್ ಮಾಡಬೇಡ್ರಿ. ಇನ್ನೊಂದ್ಸರಿ ವಚನವನ್ನು ಓದಿಕೊಳ್ಳೋಣ, ನಮ್ಗೆ ಅರ್ಥ ಆಗ್ತತೆ ಅದು ಏನಂತ. ನಾನು ಓದ್ತೇನೆ, ಕೇಳಿಸ್ಕೊಡ್ರಿ. ಭೂಮಿಯು ಕರ್ತನದು, ಅದರಲ್ಲಿ ಇರುವ ಸರ್ವವು, ಲೋಕವು ಅದರಲ್ಲಿರುವ ಸಕಲ ಜೀವಿಗಳು ಕರ್ತನಿಗೆ ಸೇರಿವೆ. ಈಗ ಹೇಳಪ್ಪ ಹರ್ಷ, ಆ 90% ಕೂಡ ದೇವರದ ನಿಂದ? ದೇವ್ರದೇ ಅಣ್ಣ, ಬಟ್ ನಾವು ಯೂಸ್ ಮಾಡ್ತೀವಲ್ಲ.
Right. Okay. And then what's God's part? God is the owner of everything. ಈಗ ನಾವು ಗಮನ ಇಟ್ಟು ಕೇಳಿಸ್ಕೊಳ್ಳೋಣ. ದೇವರದು ಭಾಗ ಏನು? ದೇವರು ಎಲ್ಲದಕ್ಕೆ ಮಾಲೀಕನು, ಯಜಮಾನನು. Okay. If you're writing down, please write down quickly. ನೀವು ಬರೆದುಕೊಳ್ತಾ ಇದ್ರೆ ದಯಮಾಡಿ ಬರೆದುಕೊಳ್ಳ್ರಿ ಬೇಗ ಬೇಗ. God is in control of everything. ದೇವರು ಎಲ್ಲದರ ಮೇಲೆ ನಿಯಂತ್ರಣವನ್ನು ಮಾಡ್ತಾನೆ. And number 3, ಮೂರನೇದು, God is the provider. ದೇವರು ಒದಗಿಸುವಾತನು. I think this is a very famous scripture. ಎಲ್ಲರಿಗೆ ಇದು ಗೊತ್ತಿರುವ ಒಂದು ವಚನ, ಬಹಳ ಪರಿಚಯವಾದಂಥ ವಚನ. But seek first the kingdom of God and his righteousness, and all these things will be given to you. ನಿಮ್ಮೆಲ್ಲರಿಗೆ ಗೊತ್ತಿರುವ ವಚನ, ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ನಿಮಗೆ ಬೇಕಾಗಿದ್ದೆಲ್ಲವೂ ಅದು ಆತನು ಕೊಡುತ್ತಾನೆ. It will be given to you. What will be given to you? ನಿಮಗೇನು ಕೊಡಲ್ಪಡ್ತತೆ? The Bible talks about all your food, clothing, and all that thing. Don't worry, it will be given to you. So who is the provider? ಸೊ ಎಲ್ಲವೂ ನಿಮಗೆ ಕೊಡಲ್ಪಡ್ತದೆ. ಯಾರು ಒದಗಿಸುವಾತನು? ಯಾರು ಗೊತ್ತಾ? Who is the provider? God. God is the provider. Okay. The Bible says in Philippians 4:19, my God will meet all your needs according to his glorious riches in Christ Jesus. ಫಿಲಿಪಿ 4:19 ವಚನ ಹೇಳ್ತತೆ, ನನ್ನ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ಎಲ್ಲಾ ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. Okay. So what is our part? ನಮ್ಮ ಭಾಗ ಏನು? Can we take 5 minutes more, Pastor? Yeah. Please go ahead. ದೇವರನ್ನ ಆರಾಧನೆ ಮಾಡುವುದು. Okay. Thank you for participating. Now, how many people are there in this meeting, Pastor? Almost 50. 43 ಅಣ್ಣ. 43. 43. ನಮ್ಮನ್ನು ಬಿಟ್ಟು 43. 43. Very good. Okay, now, how many of you are students? You are not working, you are students. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ? ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ ಅನ್ನೋರು ಕೈ ತೋರಿಸ್ರಿ ಅಥವಾ ಥಮ್ಸ್ ಅಪ್ ತೋರಿಸ್ರಿ. Very good. How many of you are married? You have a family. ಎಷ್ಟು ಜನ ಮದುವೆ ಆಗಿದ್ದೀರಿ? ಅವರು ಥಮ್ಸ್ ಅಪ್ ತೋರಿಸ್ರಿ. So many hands. So many people are doing thumbs down. Okay. Now, how many of you have a job? You have a regular income. ಎಷ್ಟು ಜನಗೆ ಉದ್ಯೋಗ ಇದೆ, ಇನ್ಕಮ್ ಬರ್ತಾ ಇದೆ? ಥಮ್ ತೋರಿಸ್ರಿ. No, I see so many hands. Very good. Okay. How many of you own a two-wheeler? ಎಷ್ಟು ಜನ ಟೂ ವೀಲರ್ ವಾಹನವನ್ನು ಕೊಂಡ್ಕೊಂಡಿದ್ದೀರಿ? How many of you have a two-wheeler? How many of you own a two-wheeler? ಟೂ ವೀಲರ್ ಇದ್ದವರು ಥಮ್ ತೋರಿಸ್ರಿ. ಎಷ್ಟು ಜನ ಕೊಂಡ್ಕೊಂಡಿರಿ? How many of you say, I have a car, I own a car? ಯಾರನ್ನ ಹೇಳ್ತೀರಾ? ಎಷ್ಟು ಜನ ಇಲ್ಲಿ ಇದ್ದೀರಿ ಕಾರ್ ನಾನು ಕೊಂಡ್ಕೊಂಡಿದ್ದೇನೆ ಅನ್ನೋರು ಯಾರನ್ನ ಇದ್ದೀರಾ? ಕಾರ್ ಇದೆ ನನ್ನ ಹತ್ರ, ಥಮ್ ತೋರಿಸಿ. How many of you say, I own a house? ನಾನು ಮನೆಯನ್ನು ಕೊಂಡುಕೊಂಡಿದ್ದೇನೆ, ಯಾರನ್ನ ಇದ್ದೀರಾ? ಮನೆಯನ್ನು ಥಮ್ ತೋರಿಸ್ರಿ. ಕೊಂಡ್ಕೊಂಡಿದ್ದೇನೆ. Maximum of you, many of you say, I am owner of a two-wheeler. ತುಂಬಾ ಜನ ಹೇಳ್ತಾ ಇದ್ದಾರೆ, ನಾನು 2 ಟೂ ವೀಲರ್ಗೆ ಓನರ್, ಬೈಕ್ಗೆ. Okay, thumbs up. Very good. Now, ಈಗ let us read the scripture once again. ಮತ್ತೊಂದು ಸಾರಿ ಈ ವಚನವನ್ನು ನಾವು ಓದಿಕೊಳ್ಳೋಣ. Psalms 24 verse 1. ಕೀರ್ತನೆ 24 1ನೇ ವಚನ ಮತ್ತೊಂದು ಸಾರಿ ಓದ್ತೇನೆ, ಕೇಳಿಸ್ಕೊಡ್ರಿ. ಭೂಮಿಯು ಕರ್ತನದು, ಅದರಲ್ಲಿರುವ ಸರ್ವವು, ಲೋಕವು, ಅದರಲ್ಲಿರುವ ಸಕಲ ಜೀವಿಗಳು ಕರ್ತನಿಗೆ ಸೇರಿವೆ. The earth is the Lord's and everything in the earth belongs to God. ಭೂಮಿಯು ಕರ್ತನದು, ಅದರಲ್ಲಿರುವುದೆಲ್ಲವೂ ಕರ್ತನಿಗೆ ಸೇರಿದ್ದು. You know, I thought I have a bike and that I thought that is mine. ನಾನು ಅನ್ಕೊಂಡೆ ಈ ಬೈಕ್ ನಾನು ಕೊಂಡ್ಕೊಂಡಿನಲ್ಲ ಅದು ಕೂಡ ನಂದೇ ಅಂತ ಅನ್ಕೊಂಡಿದ್ದೆ ನಾನು. But then when I read this scripture, I understood that is not mine. ಬೈಬಲ್ ಅಲ್ಲಿ ಈ ವಚನ ಓದಿದಾಗ ನನಗೆ ಅರ್ಥ ಆಯಿತು,
ಇದು ನಂದಲ್ಲ ಅಂತ ಗೊತ್ತಾಯ್ತು. If I have a car, I thought I owned the car. ನನ್ನ ಹತ್ರ ಕಾರ್ ಇದೆ, ಇದನ್ನ ನಾನು ಕೊಂಡ್ಕೊಂಡಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೆ. But then I read the Bible, I understand it belongs to God. ಯಾವಾಗ ನಾನು ಈ ವಚನ ಓದಿದಾಗ ನನಗೆ ಅರ್ಥ ಆಯಿತು, ಇದು ದೇವರದು, ಇದು ದೇವರಿಗೆ ಸಂಬಂಧಪಟ್ಟಿದ್ದು. So revelation comes only when you understand the word of God. ಪ್ರಕಟಣೆ ಅದು ಯಾವಾಗ ಬರ್ತದೆ ಅಂದ್ರೆ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಬರ್ತದೆ. So you should not take the word of God for granted. ಅದಕ್ಕೆ ದೇವರ ವಾಕ್ಯವನ್ನು ನೀವು ನಿರ್ಲಕ್ಷ್ಯವಾಗಿ ತೆಗೆದುಕೋಬಾರದು. Whatever is there in the Bible, try understand it. ವಾಕ್ಯದಲ್ಲಿ ಇದ್ದಿದ್ದು ಏನೇನಿದೆ ಅದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ. So who is the owner of everything? ಯಾರು ಪ್ರತಿಯೊಂದಕ್ಕೆ ಯಜಮಾನನು? God owns everything. ಎಸ್, ದೇವರೇ ಎಲ್ಲದಕ್ಕೆ ಯಜಮಾನನು. Okay, so what is my role? If God owns everything, what is my role? ಎಲ್ಲವೂ ದೇವರದೇ ಆಗಿದ್ರೆ ನನ್ನ ಒಂದು ಭಾಗ ಏನು? I am a steward. ನಾನು I'm supposed to be faithful. ನಾನು ಒಬ್ಬ ನಂಬಿಗಸ್ತನಾಗಿ ಇರಬೇಕು. Okay, so what is my part? ನನ್ನ ಭಾಗ ಏನು? We are stewards of God's possession. ನಾವು ದೇವರ ಒಂದು ಸ್ಥಾನದಲ್ಲಿ ನಂಬಿಗಸ್ತರಾಗಿ ಇರೋದು. So whatever belongs to God, we are stewards. We take care of that. ದೇವರಿಗೆ ಏನೇನು ಸಂಬಂಧಪಟ್ಟಿದಾಗಿದೆಯೋ ಅದನ್ನು ನಾವು ನಂಬಿಗಸ್ತಿಕೆಯಿಂದ ನೋಡಿಕೊಳ್ಳುವವರು. Okay, I have a business. I have a cake shop. ನನಗೆ ಒಂದು ವ್ಯಾಪಾರ ಇದೆ, ನನ್ನ ಹತ್ರ ಒಂದು ಕೇಕ್ ಶಾಪ್ ಇದೆ. And I have a manager there. ನಾನಲ್ಲಿ ಮ್ಯಾನೇಜರ್ ಆಗಿದ್ದೇನೆ. I have one manager. ನನಗೆ ಒಬ್ಬ ಮ್ಯಾನೇಜರ್ ಇದ್ದಾರೆ. His name is Rajesh. ನನಗೆ ಒಬ್ಬ ಮ್ಯಾನೇಜರ್ ಇದ್ದಾರೆ, ಅವರ ಹೆಸರು ಬಂದು ರಾಜೇಶ್. He takes care of my business. ಅವರು ನನ್ನ ಒಂದು ವ್ಯಾಪಾರವನ್ನು ನೋಡಿಕೊಳ್ತಾರೆ. So he does a lot of things. ಅವರು ಅನೇಕ ಸಂಗತಿಯನ್ನು ಮಾಡ್ತಾ ಇರ್ತಾರೆ. So now who owns the business? Yeah. Is it Rajesh? ಯಾರು ವ್ಯಾಪಾರವನ್ನು ಅದನ್ನು ಸಂಪಾದನೆ Does Rajesh own the business? Rajesh the business? ಓಕೆ, ರಾಜೇಶ್ ನೋಡಿಕೊಳ್ತಾ ಇದ್ದಾರೆ. ಆ ಬಿಸ್ನೆಸ್ ಅವ್ರದಾ ಅಥವಾ ನಂದ? Just because he takes care of the business, it is not his business. ಅವರು ಆ ವ್ಯಾಪಾರವನ್ನು ನೋಡಿಕೊಳ್ತಾ ಇದ್ದಾರೆ, ಇದರ ಅರ್ಥ ಅದು ಅವ್ರದ್ದಲ್ಲ ಅದು. So who owns the 90% of your income? ಯಾರು ಆ 90% ಇದೆಯಲ್ಲ ಆ ಒಂದು ಆದಾಯ, ಅದು ಯಾರು ನಿಮಗೆ ಕೊಟ್ಟಿದ್ದು? It belongs to God. ಅದು ದೇವರಿಗೆ ಸಂಬಂಧಪಟ್ಟಿದ್ದು. Who is the owner of the money you have in your pocket? ನಿಮ್ಮ ಪಾಕೆಟ್ ಅಲ್ಲಿರುವಂತಹ ಹಣಕ್ಕೆ ಯಜಮಾನನು ಯಾರು ಗೊತ್ತಾ? Who is the owner of the money that you have in your bank? ನಿಮ್ಮ ಬ್ಯಾಂಕ್ ಅಲ್ಲಿರುವಂತಹ ಹಣಕ್ಕೆ ಯಜಮಾನನು ಯಾರು ಗೊತ್ತಾ? It belongs to God. ಅದು ದೇವರಿಗೆ ಸಂಬಂಧಪಟ್ಟಿದ್ದು ಮತ್ತು ದೇವರ ಯಜಮಾನನು. We feel we give 10% to God and that our duty is over. ನಾವು ಅನ್ಕೊಳ್ತೇವೆ 10% ನಾವು ದೇವ್ರು ಕೊಟ್ಟಿವಿ, ನಮ್ ಸಂತೋಷವಾಗಿರ್ತೇವೆ. The 10% belongs to God. 10% ದೇವರಿಗೆ ಸಂಬಂಧಪಟ್ಟಿದ್ದು. Remaining 90% also belongs to God. ಆ 90% ಕೂಡ ಅದು ದೇವರಿಗೆ ಸಂಬಂಧಪಟ್ಟಿದೆ. So we as good managers, what are we supposed to do? We are supposed to be faithful. ನಾವು ಒಳ್ಳೆ ನಂಬಿಗಸ್ತರಾಗಿ ನೋಡಿಕೊಳ್ಳುವವರು, ಅದಕ್ಕೆ ಸೂಚನೆ ಆಗಿದೆ. ನಾವು ನಂಬಿಗಸ್ತರಾಗಬೇಕು. What's the first quality of a good steward or a manager? ಮತ್ತು ಚೆನ್ನಾಗಿ ನೋಡಿಕೊಳ್ಳುವವನಿಗೆ ಇರುವಂತ ಒಂದು ಒಳ್ಳೆ ಗುಣ ಏನು? See, I have somebody at the shop. So when I go to close the shop in the evening, what do I expect from him? ನನ್ನ ಶಾಪ್ ಅನ್ನು ಚೆನ್ನಾಗಿ ನೋಡಿಕೊಳ್ಳುವವನು ಅಲ್ಲಿದ್ದಾನೆ. ನಾನು ಸಾಯಂಕಾಲ ಹೋಗ್ತೇನೆ ಕ್ಲೋಸ್ ಮಾಡಕ್ಕೆ. ನಾನು ಏನು ಅಪೇಕ್ಷೆ ಮಾಡ್ತೇನೆ ಅವನಿಂದ? I expect yes, sister. Faithfulness. How do I know he is faithful or not? ನನಗೆ ಹೆಂಗ್ ಗೊತ್ತಾಗ್ತದೆ ಅವ್ರು ನಂಬಿಗಸ್ತರು ಅಥವಾ ಇಲ್ಲ ಅಂತ?
accountability. If you're not accountable for what God has given you, you are not faithful. ನೀವು ಒಂದು ವೇಳೆ ದೇವರಿಗೆ ಸರಿಯಾಗಿ ಲೆಕ್ಕಾಚಾರ ಒಪ್ಪಿಸಿಕೊಡ್ತಾ ಇಲ್ಲ ಅಂದ್ರೆ ನೀವು ನಂಬಿಗಸ್ತರು ಅಲ್ಲ ಅಂತ ಅರ್ಥ. So how do we be accountable? ಹೇಗೆ ನಾವು ದೇವರಿಗೆ ಒಂದು ಲೆಕ್ಕ ಒಪ್ಪಿಸಿಕೊಡೋದು? We should have an account of what we received, especially in the matter of money. ನಮಗೆ ಏನು ಬರ್ತಾ ಇದೆಯೋ ಅದರದ್ದು ಲೆಕ್ಕ ನಮಗೆ ಇರೋದು ಬಹಳ ಪ್ರಾಮುಖ್ಯ. We are responsible for how we spend the money. ನಾವು ಅದಕ್ಕೆ ಜವಾಬ್ದಾರರು. ನಮಗೆ ಬರುವಂತ ಹಣ ಹೇಗೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅದಕ್ಕೆ ನಾವೇ ಜವಾಬ್ದಾರರು. Because even one normal spending, it is a spiritual decision. ಅದು ಸಾಧಾರಣವಾಗಿ ನಾವು ಚಿಕ್ಕದಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ರೆ ಕೂಡ ಅದು ಆತ್ಮಿಕಕ್ಕೆ ಸಂಬಂಧಪಟ್ಟಿದ್ದು ಪ್ರಿಯರೇ. Because money belongs to God. ಯಾಕಂದರೆ ಅದು ದೇವರಿಗೆ ಸಂಬಂಧಪಟ್ಟಿದ್ದು. So what is our part is to be faithful. ನಮ್ಮ ಭಾಗ ಏನು ಅಂದ್ರೆ ನಾವು ನಂಬಿಗಸ್ತರಾಗಿರಬೇಕು. The Bible says we are expected to be faithful in little things. ನಾವು ಸತ್ಯವೇದ ನಮಗೆ ಹೇಳ್ತತೆ ನಾವು ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. The Bible says we are expected to be faithful in every area. ಸತ್ಯವೇದ ನಮಗೆ ಹೇಳ್ತತೆ ನಾವು ಎಲ್ಲಾ ಭಾಗದಲ್ಲಿ ನಂಬಿಗಸ್ತರಾಗಿರಬೇಕು. So what is the solution? So sometimes so what happens when we are faithful? ಸೊ ನಾವು ನಂಬಿಗಸ್ತರಾದಾಗ ಏನಾಗ್ತದೆ? We grow closer to Jesus Christ. ನಾವು ದೇವರೊಂದಿಗೆ ಹೆಚ್ಚಾಗಿ ಹತ್ತಿರವಾಗಿರ್ತೇವೆ. We develop godly character. ನಾವು ದೇವರ ಒಂದು ದೈವಿಕವಾದ ಒಂದು ಗುಣಲಕ್ಷಣೆಯನ್ನು ಕಟ್ಟಿಕೊಳ್ತೇವೆ. And then that shows up. People can see if there is a financial stability. ಅಲ್ಲಿ ಜನರು ನೋಡ್ತಾರೆ ಇವರು ಹಣದಲ್ಲಿ ಒಳ್ಳೆ ಸಮತೋಲರಾಗಿದ್ದಾರೆ ಅಥವಾ ಸ್ಥಿರವಾಗಿದ್ದಾರೆ. Okay, so I will end my session now. I think I am late already. ಈಗ ನನ್ನ ಒಂದು ಸೆಷನ್ ಅನ್ನು ಸ್ವಲ್ಪ ಹೊತ್ತು ನಾನು ಮುಗಿಸ್ತೇನೆ, ಬ್ರೇಕ್ ಕೊಡ್ತೇನೆ. Yes, Pastor. Over to Pastor. ಥ್ಯಾಂಕ್ ಯು ರೋಹಿತ್. ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಕೇಳಿಸ್ಕೊಡ್ರಿ. 5 minutes ಬ್ರೇಕ್ ಇರುತ್ತೆ. ಬೇಗ ನೀರು ಕುಡಿದು ಫ್ರೆಶ್ ಅಪ್ ಆಗಿ ವಿತಿನ್ 3 minutesಲ್ಲಿ ಬೇಗ ಬರ್ರಿ. ನಾವು ಯಾವ ಹಾಡಿಲ್ಲದೆ ಡೈರೆಕ್ಟ್ ಬ್ರದರ್ ರೋಹಿತ್ಗೆ ನಾವು ಒಪ್ಪಿಸ್ಕೊಳ್ಳೋಣ. ಎಕ್ಸಲೆಂಟಾಗಿ ಟೀಚ್ ಮಾಡ್ತಾ ಇದ್ದಾರೆ. ನಾನು ನಂಬ್ತೇನೆ ನಿಮಗೆ ಉಪಯೋಗ ಆಗುವಂಥ ಒಂದು ವಿಷಯಗಳು ಬ್ರದರ್ ರೋಹಿತ್ ಅವರು ಹೇಳ್ತಾ ಇದ್ದಾರೆ.